ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಆ್ಯಸ್ ಪರ್ ನ್ಯೂ ಸಿಲೆಬಸ್ ಹೊಸ ಸಿಲೆಬಸ್ ಪ್ರಕಾರ ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 2 ಕನ್ನಡದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಗಳು ನಂಬರ್ 2 ಇದರಲ್ಲಿರೋ ಒಂದು 20 ಲೆಕ್ಕನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನಲ್ಲಿ ಏನು ಕೇಳಿದ್ದಾರೆ ಅಂದರೆ 30 kg ಸ್ವೀಟ್ ಇದೆಯಂತೆ. 30 kg ಸ್ವೀಟ್ನ ಸಣ್ಣ ಸಣ್ಣ ಪ್ಯಾಕೆಟ್ ಆಗಿ ರೆಡಿ ಮಾಡಿದ್ದಾರೆ. ಅರ್ಥ ಆಯ್ತಾ? 30 kg ಸ್ವೀಟ್ನ ಸಣ್ಣ ಸಣ್ಣ ಪ್ಯಾಕೆಟ್ ಆಗಿ ರೆಡಿ ಮಾಡಿದ್ದಾರೆ. ಆ ಸಣ್ಣ ಸಣ್ಣ ಪ್ಯಾಕೆಟ್ ಇದೆಯಲ್ಲ, ಒಂದೊಂದು ಪ್ಯಾಕೆಟು 2/3 kg ಬರುತ್ತೆ. ಆಯಿತಾ? 30 kg ಸ್ವೀಟ್ನ ಒಂದೊಂದು ಪ್ಯಾಕೆಟು 2/3 kg ಬರೋಂಗೆ ಪ್ಯಾಕ್ ಮಾಡಿದಾರಂತೆ. ಆಯಿತಾ? 30 kg ಸ್ವೀಟ್ನ 2/3 kg ಬರೋಂಗೆ ಸಣ್ಣ ಸಣ್ಣ ಪ್ಯಾಕ್ ಮಾಡಿದ್ರೆ ಆ ರೀತಿ ಎಷ್ಟು ಪ್ಯಾಕೆಟ್ ಸಿಗುತ್ತೆ ಅಂತ ಕೇಳಿದ್ದಾರೆ. ಏನು ಮಾಡ್ತೀರಾ? ಹಿಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಏನಿಲ್ಲ, ಡಿವೈಡ್ ಮಾಡಿ, ಜಸ್ಟ್ ಡಿವೈಡ್ ಮಾಡಿ. ಆಯಿತಾ? ಡಿವೈಡ್ ಮಾಡಿದ್ರೆ ಏನಾಗುತ್ತೆ? ಇದು ಹೋಗುತ್ತೆ. ಆಯಿತಾ? 2/3 ಮೇಲಕ್ಕೆ ತೊಗೊಳ್ಳಿ. 30 ಇಂಟು 2/3 ಮೇಲ್ಗಡೆ ಹೋದ್ರೆ ಏನಾಗುತ್ತೆ? ಪಲ್ಟಿ ಆಗುತ್ತೆ. ಆಯಿತಾ? ಮೇಲ್ಗಡೆ ಹೋದರೆ 3/2 ಆಗುತ್ತೆ. 3/2 ಆಗುತ್ತೆ. 2/3 ಮೇಲ್ಗಡೆ ಹೋದರೆ ಪಲ್ಟಿ ಆಗುತ್ತೆ. 3/2 ಆಗುತ್ತೆ. ಈಗ ಸಿಂಪ್ಲಿಫೈ ಮಾಡಿ. 2 1s 2 15s. ಆಯಿತಾ? ಮೇಲ್ಗಡೆ ಏನು ಗೊತ್ತು? 15 ಇಂಟು 3 45 ಬರುತ್ತೆ. ಆಯಿತಾ? 15 ಇಂಟು 3 ಅಂದರೆ 45 ಬರುತ್ತೆ. ಆಯಿತಾ? ಆನ್ಸರ್ ಏನು ಬರುತ್ತೆ? ಆನ್ಸರ್ ಡಿ. ಇದರ ಅರ್ಥ 30 kg ಸ್ವೀಟ್ನ ಒಂದೊಂದು ಪ್ಯಾಕೆಟು 2/3 kg ಬರೋಂಗೆ ಪ್ಯಾಕ್ ಮಾಡಿದ್ರೆ, ಆಯಿತಾ, 2/3 kg ಬರೋಂಗೆ ಪ್ಯಾಕ್ ಮಾಡಿದ್ರೆ ಈ ರೀತಿ 45 ಪ್ಯಾಕೆಟ್ ಸಿಗುತ್ತೆ. ಆಯಿತಾ? 45 ಸಣ್ಣ ಸಣ್ಣ ಪ್ಯಾಕೆಟು ಸಿಗುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಡಿ. 2 ನೋಡಿ. ಕ್ವಶನ್ ನಂಬರ್ 2ನ ಓದಿ ಅರ್ಥ ಮಾಡ್ಕೊಳ್ಳಿ. ತುಂಬ ಸಿಂಪಲ್ ಆಗಿದೆ. ಆಯಿತಾ? ನೀವು ಅರ್ಥ ಮಾಡಿಕೊಂಡ್ರೆ ತುಂಬ ಸಿಂಪಲ್ ಆಗಿದೆ. ನೋಡಿ, ಅದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಯಾವುದೋ ಒಂದು ವಸ್ತು ಇದೆಯಂತೆ, ಯಾವುದೋ ಒಂದು ಆರ್ಟಿಕಲ್ ಅಥವಾ ವಸ್ತು ಇದೆಯಂತೆ, ಅದನ್ನು ಸೆಲ್ ಮಾಡಿದ್ದಾರೆ. ಅದನ್ನು 2540 ರೂಪಾಯಿಗೆ ಸೆಲ್ ಮಾಡಿದಾಗ ಅವ್ರಿಗೆ ಪ್ರಾಫಿಟ್ ಬಂದಿದೆಯಂತೆ. ಆಯಿತಾ? ಯಾವುದೋ ಒಂದು ವಸ್ತುನ 2540ಕ್ಕೆ ಮಾರಿದಾಗ ಪ್ರಾಫಿಟ್ ಬಂದಿದೆಯಂತೆ. ಅದೇ ವಸ್ತುನ 1850 ರೂಪಾಯಿಗೆ ಮಾರಿದಾಗ ಲಾಸ್ ಆಗಿದೆ. ಆಯಿತಾ? ಫಾರ್ ಎಕ್ಸಾಂಪಲ್, ವಾಚು ಅಂತ ತಗೊಳ್ಳಿ. ಈ ವಾಚು ಅಂತ ತಗೊಳ್ಳಿ. ಇದನ್ನು 2540 ರೂಪಾಯಿಗೆ ಮಾರ್ತಾನೆ, ಪ್ರಾಫಿಟ್ ಆಗಿದೆ. ಆ ಪ್ರಾಫಿಟ್ ಎಷ್ಟೋ ಒಂದು ಅಮೌಂಟ್ ಅಂತ ತಿಳ್ಕೊಳ್ಳಿ. ಇದೇ ವಾಚನ್ನ 1850 ರೂಪಾಯಿಗೆ ಮಾರಿದಾಗ ಲಾಸ್ ಆಗಿದೆ, ನಷ್ಟ ಆಗಿದೆ. ಆಯಿತಾ? ಈ ಪ್ರಾಫಿಟ್ ಆಗಿದೆಯಲ್ಲ ಯಾವುದೋ ಒಂದು ಅಮೌಂಟು, ಈ ಲಾಸ್ ಆಗಿದೆಯಲ್ಲ ಯಾವುದೋ ಒಂದು ಅಮೌಂಟು, ಅವೆರಡು ಈಕ್ವಲ್ ಅಂದ್ಬಿಟ್ಟು ಕ್ವಶನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆಯಿತಾ? ಪ್ರಾಫಿಟ್ ಆಗಿದೆಯಲ್ಲ, ಈ ಪ್ರಾಫಿಟ್ ಆಗಿರೋ ಅಮೌಂಟು, ಈ ಲಾಸ್ ಆಗಿದೆಯಲ್ಲ ಎಷ್ಟು ಅಮೌಂಟು ಲಾಸ್ ಆಗಿದೆ, ಅವೆರಡು ಈಕ್ವಲ್ ಅಂತ ಕ್ವಶನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆಯಿತಾ? ಪ್ರಾಫಿಟ್ ಈಕ್ವಲ್ ಟು ಲಾಸ್ ಅಂತ ಕ್ವಶನಲ್ಲೇ ಕೊಟ್ಟಿದ್ದಾನೆ. ಆಯಿತಾ? ಅದಕ್ಕೇನು ಮಾಡಿ, ಅದನ್ನು ಬರ್ಕೊಳ್ಳಿ ನೀವು. ಇಲ್ಲಿ ನೋಡಿ, ಪ್ರಾಫಿಟ್ ಈಕ್ವಲ್ ಟು ಲಾಸ್, ಕನ್ನಡದಲ್ಲಿ ಲಾಭ ಈಕ್ವಲ್ ಟು ನಷ್ಟ. ಆಯಿತಾ? ನಮಗೆಲ್ಲ ಫಾರ್ಮುಲಾ ಗೊತ್ತಾಯಿದೆ. ಪ್ರಾಫಿಟ್ ಅಂದರೆ ಪಿ ಯೂಸ್ ಮಾಡ್ತಾ ಇದ್ದೀವಿ. ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್. ಲಾಸ್ ಅಂದರೆ ನಷ್ಟ, ನಷ್ಟ ಅಂದರೆ ಕಾಸ್ಟ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸ್. ನೋಡಿ, ಪ್ರಾಫಿಟ್ ಅಂದರೆ ಏನು ಫಾರ್ಮುಲಾ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೆಲ್ಲಿಂಗ್ ಪ್ರೈಸು ಕಾಸ್ಟ್ ಪ್ರೈಸ್ಗಿಂತ ಜಾಸ್ತಿ ಇದ್ದರೆ ಲಾಭ ಬರುತ್ತೆ. ಆಯಿತಾ? ಯಾವುದೋ ಒಂದು ಪೆನ್ ತೊಗೋತೀರಾ, ಇದು ಮಾರಾಟದ ಬೆಲೆ ಇದ್ರ ಅಸಲಿ ಬೆಲೆಗಿಂತ ಜಾಸ್ತಿ ಇದ್ದರೆ, ಆಯಿತಾ, ಇದರ ಮಾರಾಟದ ಬೆಲೆ ಅಸಲಿ ಬೆಲೆಗಿಂತ ಜಾಸ್ತಿ ಇದ್ದರೆ ಪ್ರಾಫಿಟ್ ಆಗುತ್ತೆ. ಅದೇ ರೀತಿ ಲಾಸ್ ಯಾವಾಗ ಆಗುತ್ತೆ? ಕಾಸ್ಟ್ ಪ್ರೈಸು ಸೆಲ್ಲಿಂಗ್ ಪ್ರೈಸ್ಗಿಂತ ಕಡಿಮೆ ಇದ್ದಾಗ. ಆಯಿತಾ? ಕಾಸ್ಟ್ ಪ್ರೈಸು ಸೆಲ್ಲಿಂಗ್ ಪ್ರೈಸ್ಗಿಂತ ಕಡಿಮೆ ಇದ್ದಾಗ ಲಾಸ್ ಆಗುತ್ತೆ. ಆಯಿತಾ? ಈ ಫಾರ್ಮುಲಾ ಇಲ್ಲ ಬರ್ಕೊಳ್ಳಿ. ಪ್ರಾಫಿಟ್ ಇದೆಯಲ್ಲ, ಪ್ರಾಫಿಟ್ಗೆ ಏನು ಫಾರ್ಮುಲಾ? ಎಸ್ ಪಿ ಮೈನಸ್ ಸಿ ಪಿ ಈಕ್ವಲ್ ಟು ಲಾಸ್ಗೇನಿದೆ? ಸಿ ಪಿ ಮೈನಸ್ ಎಸ್ ಪಿ. ಆಯಿತಾ? ಇಲ್ಲಿ ನೋಡಿ, ಸೆಲ್ 2540ಕ್ಕೆ ಮಾರಿದಾಗ ಪ್ರಾಫಿಟ್ ಆಗಿದೆ. ಆಯಿತಾ? ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾನೆ, ಇದು ಸೆಲ್ಲಿಂಗ್ ಪ್ರೈಸು. ಪ್ರಾಫಿಟಲ್ಲಿ ಸೆಲ್ಲಿಂಗ್ ಪ್ರೈಸು ಎಸ್ ಪಿ ಬರ್ಕೊಳ್ಳಿ, 2540. ಆಯಿತಾ? ಮೈನಸ್ ಸಿ ಪಿ. ಈ ಕಡೆ ಲಾಸ್ ಅಲ್ವಾ, ಲಾಸ್ಗೆ ಫಾರ್ಮುಲಾ ಕಾಸ್ಟ್ ಪ್ರೈಸ್ ಗೊತ್ತಿಲ್ಲ. ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ? ಸೆಲ್ಲಿಂಗ್ ಪ್ರೈಸು ನಷ್ಟದಲ್ಲಿ 1850 ಇದೆ. 1850 ಇದೆ. ಆಯಿತಾ? ಇನ್ನೊಂದು ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಕ್ವಶನ್ ಕೊಟ್ಟಿದ್ದಾರೆ, ಪ್ರಾಫಿಟ್ ಈಕ್ವಲ್ ಟು ಲಾಸ್ ಅಂತ ಕ್ವಶನ್ ಕೊಟ್ಟಿದ್ದಾನೆ. ಈ ಪ್ರಾಫಿಟ್ ಈಕ್ವಲ್ ಟು ಲಾಸ್ ಅಂತ ಬರ್ಕೊಳ್ಳಿ. ಆಯಿತಾ? ಪ್ರಾಫಿಟ್ಗೆ ಫಾರ್ಮುಲಾ ಇಲ್ಲಿದೆ, ಎಸ್ ಪಿ ಮೈನಸ್ ಸಿ ಪಿ. ಲಾಸ್ಗೆ ಫಾರ್ಮುಲಾ ಇಲ್ಲಿದೆ, ಸಿ ಪಿ ಮೈನಸ್ ಎಸ್ ಪಿ. ಆಯಿತಾ? ಪ್ರಾಫಿಟ್ದು ಸೆಲ್ಲಿಂಗ್ ಪ್ರೈಸ್ ಇದೆಯಲ್ಲ, ಸೆಲ್ಲಿಂಗ್ ಪ್ರೈಸು ಪ್ರಾಫಿಟ್ದು ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ? 2540 ಬರ್ಕೊಂಡಿದ್ದೀನಿ. ಆಯಿತಾ? ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಇದೆ ನೋಡಿ, ಇದ್ಯಾವುದು? ಲಾಸ್ಟು ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ? ಲಾಸ್ಟ್ ಸೆಲ್ಲಿಂಗ್ ಪ್ರೈಸ್ 1850 ಬರ್ಕೊಂಡಿದ್ದೀನಿ. ಸಿಂಪ್ಲಿಫೈ ಮಾಡಿ ನಿಮಗೆ ಕಾಸ್ಟ್ ಪ್ರೈಸ್ ಸಿಗುತ್ತೆ. ಆಯಿತಾ? ನೋಡಿ, 2540
-1850 ಇದೆ, ಈಕ್ವಲ್ ಸೈನ್ ದಾಟಿ ಈ ಕಡೆ ಬಂದರೆ ಪ್ಲಸ್ 1850 ಆಗುತ್ತೆ ಆಯಿತಾ. ಸಿ ಪಿ ಇದೆ ಹಂಗೆ ಬರ್ಕೊಳ್ಳಿ. ಈ ಸಿ ಪಿ ಆ ಕಡೆ ಹೋದರೆ ಪ್ಲಸ್ ಸಿ ಪಿ ಆಗುತ್ತೆ. ಮೈನಸ್ ಸಿ ಪಿ ಈಕ್ವಲ್ ಸೈನ್ ದಾಟ ಆ ಕಡೆ ಹೋದರೆ ಪ್ಲಸ್ ಸಿ ಪಿ ಆಗುತ್ತೆ. ಈ ಕಡೆ ಏನಾಗುತ್ತೆ 2 ಸಿ ಪಿ ಆಗುತ್ತೆ. ಇವೆರಡನ್ನೂ ಆ್ಯಡ್ ಮಾಡಿ, ಇವೆರಡನ್ನೂ ಆ್ಯಡ್ ಮಾಡಿದ್ರೆ 4390 ಬರುತ್ತೆ. 4390 ಬರುತ್ತೆ ಆಯಿತಾ. 2 ಈ ಕಡೆ ಬರಲಿ, 4390 ಡಿವೈಡೆಡ್ ಬೈ 2 ಈ ಕಡೆ ಬಂದರೆ ಡಿನಾಮಿನೇಟರ್ ಬರುತ್ತೆ, ಕಾಸ್ಟ್ ಪ್ರೈಸ್ ಬರುತ್ತೆ ಆಯಿತಾ. ಈಗ ಸಿಂಪ್ಲಿಫೈ ಮಾಡಿದ್ರೆ ಇದು 2 ಇಂದ ಡಿವೈಡ್ ಮಾಡಿದ್ರೆ ಏನು ಬರುತ್ತೆ, 2 ಇಂದ ಡಿವೈಡ್ ಮಾಡಿದ್ರೆ ಇಲ್ಲೇ ಬರ್ತೀವಿ ಸಿ ಪಿ ಕಾಸ್ಟ್ ಪ್ರೈಸ್ 2 ಇಂದ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 2195 ಬರುತ್ತೆ. 2195 ಬರುತ್ತೆ ಆಯಿತಾ. ನೋಡಿ ಇನ್ನೊಂದ್ಸಲ ನೀಟಾಗಿ ಬರೀತೀನಿ. ಇದನ್ನು ಡಿವೈಡ್ ಮಾಡಿದ್ರೆ 2195 ಬರುತ್ತೆ ಕಾಸ್ಟ್ ಪ್ರೈಸ್ ಹೌದಾ. ಇದು ಫೈನಲ್ ಆನ್ಸರ್. ಆನ್ಸರ್ ಏನು ಬರುತ್ತೆ, ಆನ್ಸರ್ ಬಿ. ಆನ್ಸರ್ ಬಿ. ನಂಬರ್ 3 ನೋಡಿ. ಕ್ವಶನ್ ನಂಬರ್ 3 ತುಂಬ ಸಿಂಪಲ್ ಆಗಿದೆ. ಏನು ಮಾಡಿದೆ, ಒಂದು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾನೆ ಆಯಿತಾ. ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾನೆ, ಕೊಟ್ಬಿಟ್ಟು ಎ ವ್ಯಾಲ್ಯೂ ಕೊಟ್ಟಿದ್ದಾನೆ. ಎ ವ್ಯಾಲ್ಯೂ ಅಂದರೆ b-3 ಅಂತ ಕೊಟ್ಬಿಟ್ಟು ಎ ಬೈ ಬಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ ಆಯಿತಾ. ಏನು ಮಾಡಿ, ಇದನ್ನು ಸಿಂಪ್ಲಿಫೈ ಮಾಡಿ. ನೋಡಿ ಡಿನಾಮಿನೇಟರ್ ಸೇಮ್ ಇದೆ, ಡಿನಾಮಿನೇಟ್ರು ಸೇಮ್ ಇದೆ, ಅಂದರೆ ಚಡ್ಡಿ ಸೇಮ್ ಇದೆ. ಚಡ್ಡಿ ಸೇಮ್ ಇದ್ರೆ ಏನು ಮಾಡ್ಕೋಬೇಕು, ಒಂದೇ ಚಡ್ಡಿ ಹಾಕೋಬೇಕು ಆಯಿತಾ. ಇಬ್ಬರದ್ದು ಚಡ್ಡಿ ಸೇಮ್ ಇದೆ ಅಂದರೆ ಒಂದೇ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಅಂತ ಆಯಿತಾ. ಒಂದೇ ಚಡ್ಡಿ ಬರ್ಕೊಳ್ಳಿ. ನೆಕ್ಸ್ಟ್ ಇಲ್ಲೇನಿದೆ, a + 10 - a ಬರ್ಕೊಳ್ಳಿ ಆಯಿತಾ. ಈ ಕಡೆ 10/7 ಅಂತ ಇದೆ ಆಯಿತಾ. ನೋಡಿ ಪ್ಲಸ್ ಎ ಮೈನಸ್ ಎ ಎರಡು ಕ್ಯಾನ್ಸಲ್ ಆಗುತ್ತೆ. ಮೇಲ್ಗಡೆ ಏನಾಗುತ್ತೆ 10/b ಉಳ್ಕೊಳ್ಳುತ್ತೆ. ಈ ಕಡೆ 10/7 ಉಳ್ಕೊಳ್ಳುತ್ತೆ ಆಯಿತಾ. ನೋಡಿ 10 ಡಮರ್ ಆಗುತ್ತೆ. b = 7 ಅಂತ ಬರುತ್ತೆ. ಬಿ ವ್ಯಾಲ್ಯೂ ಬಂತು. ಈಗ ಎ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಲ್ಲ. ಎ ವ್ಯಾಲ್ಯೂಗೆ ಇಲ್ಲಿ ಕೊಟ್ಟಿದ್ದಾನೆ, ಅವನೇ ಕ್ವಶನ್ ಕೊಟ್ಟಿದ್ದಾನೆ. a = b-3 ಅಂತ. ಬಿ ವ್ಯಾಲ್ಯೂ ಬಂದಿದೆಯಲ್ಲ ಇಲ್ಲಿ 7 - 3 ಆಯಿತಾ. 7 - 3 ಅಂದರೆ ಎಷ್ಟಾಗುತ್ತೆ, 4 ಆಯಿತು. ಎ ವ್ಯಾಲ್ಯೂ 4 ಆಯಿತು. ಕ್ವಶನ್ ಏನು ಕೇಳಿರೋದು, ಎ ಬೈ ಬಿ ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ದಾನೆ. ಎ ಬೈ ಬಿ ವ್ಯಾಲ್ಯೂ ಅಂದರೆ ಏನು, ಎ ಬೈ ಬಿ ವ್ಯಾಲ್ಯೂ ಎಷ್ಟಾಗುತ್ತೆ, ಎ ವ್ಯಾಲ್ಯೂ 4 ಇದೆ, ಬಿ ವ್ಯಾಲ್ಯೂ 7 ಇದೆ. ಆನ್ಸರ್ 4/7 ಬರುತ್ತೆ ಆಯಿತಾ. ಆನ್ಸರ್ 4/7 ಬರುತ್ತೆ. ಆನ್ಸರ್ ಸಿ ಆಗಿರುತ್ತೆ. ನಂಬರ್ 4 ನೋಡಿ. ಕ್ವಶನ್ ನಂಬರ್ 4ಅಲ್ಲಿ ಏನು ಕೇಳಿದ್ದಾನೆ ಅಂದರೆ, ಒಂದು ಸ್ಕ್ವೇರ್ ಇದೆಯಂತೆ, ಒಂದು ಸ್ಕ್ವೇರ್ ಕನ್ನಡದಲ್ಲಿ ಒಂದು ಚೌಕ ಇದೆಯಂತೆ. ಇದ್ರ ಸೈಡ್ಸ್ ಇದೆಯಲ್ಲ, ಇದ್ರ ಸೈಡ್ಸ್ ಈ ಸೈಡ್ ಮತ್ತು ಈ ಸೈಡ್ಸ್ನ 1/3 ಕನ್ನಡದಲ್ಲಿ 1/3 ಭಾಗದಷ್ಟು ಕಡಿಮೆ ಮಾಡಿದಾರಂತೆ ಆಯಿತಾ. ಇದ್ರ ಏರಿಯಾನ 1/3 ಕನ್ನಡದಲ್ಲಿ 1/3 ಭಾಗದಷ್ಟು ಕಡಿಮೆ ಮಾಡಿದಾರಂತೆ ಆಯಿತಾ. ಎ ಇದ್ದದ್ದು 1/3 ಆಫ್ ಎ ಅಂತ ಬರುತ್ತೆ, ಅಥವಾ 1/3 ಭಾಗ. 1/3 ಆಫ್ ಎ ಅಥವಾ 1/3 ಭಾಗದಷ್ಟು ಕಡಿಮೆ ಆಗಿದೆ ಅಂತ. ಈ ರೀತಿ ಕಡಿಮೆ ಮಾಡಿದಾಗ ಏರಿಯಾ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ನೋಡಿ ಏನು ಫಾರ್ಮುಲಾ ಏರಿಯಾಗೆ, ಲೆಂತ್ ಇಂಟು ಬ್ರೆಡ್ತ್ ಆಯಿತಾ. a/3 ಇಂಟು a/3 ಆಗುತ್ತೆ. ಇದೇನಾಗುತ್ತೆ, a/3 ಅಲ್ವಾ, a/3 ಇದು ಅಷ್ಟೇ. a/3 ಇಂಟು a/3 a² / 3 ಏನಾಗುತ್ತೆ 9 ಆಯಿತಾ. a² ಇಂಟು 1/9 ಅಂತ ಬರ್ಕೋಬೋದು ಆಯಿತಾ. ಇದ್ರ ಏರಿಯಾ ಎಷ್ಟು ಕಡಿಮೆ ಆಯಿತು ಅಂದರೆ, ಇದ್ರ ಏರಿಯಾ ಎಷ್ಟು ಕಡಿಮೆ ಆಗಿದೆ ಅಂದರೆ 1/9 ಕನ್ನಡದಲ್ಲಿ 9/1 ಭಾಗದಷ್ಟು ಕಡಿಮೆ ಆಗಿದೆ. 9/1 ಭಾಗದಷ್ಟು ಕಡಿಮೆ ಆಗಿದೆ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಡಿ ಬರುತ್ತೆ ಆಯಿತಾ. ಇನ್ನೊಂದ್ಸಲ ನೋಡಿ, ಇದ್ರ ಏರಿಯಾ ಎಷ್ಟು ಬರುತ್ತೆ, ಇದ್ರ ಏರಿಯಾ ಎಷ್ಟಾಗುತ್ತೆ, ಎ ಇಂಟು ಎ ಅಂದರೆ a² ಆಗುತ್ತೆ ಆಯಿತಾ. ಇದ್ರ ಏರಿಯಾ a² ಆಗುತ್ತೆ. ಇದ್ರನ್ನ ಸೈಡ್ಸ್ ಎ ಇದ್ದದ್ದನ್ನು 1/3 ಆಫ್ ಎ ಮಾಡಿದ್ರೆ ಆನ್ಸರ್ ಏನು ಬರುತ್ತೆ, ಏರಿಯಾ 1/9 ಆಫ್ a² ಬರುತ್ತೆ ಆಯಿತಾ. ಅಂದರೆ ಏರಿಯಾ ಇಷ್ಟಿದ್ದದ್ದು ಇಷ್ಟು ಕಡಿಮೆ ಆಯಿತು ಅಂತ ಇದರ ಅರ್ಥ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಡಿ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5ಅಲ್ಲಿ ಇದನ್ನು ಡೆಸಿಮಲ್ಗೆ ಕನ್ವರ್ಟ್ ಮಾಡಿ ಅಂತ ಕೇಳಿದ್ದಾರೆ. ಹೆಂಗೆ ಮಾಡ್ತೀರಾ, ಡಿನಾಮಿನೇಟ್ರ್ ಸೇಮ್ ಬರುತ್ತೆ. 31 ಇಂಟು 16 ಆಗುತ್ತೆ. 31 ಇಂಟು 16 ಆಗುತ್ತೆ. ಇದು ಪ್ಲಸ್ ಆಗುತ್ತೆ, ಪ್ಲಸ್ 7 ಆಗುತ್ತೆ. ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ, 496 ಬರುತ್ತೆ. ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ 496 ಬರುತ್ತೆ, 7 ಬರುತ್ತೆ, ಡಿವೈಡೆಡ್ ಬೈ
16 ಬರುತ್ತೆ. ಆ್ಯಡ್ ಮಾಡಿದ್ರೆ ಏನಾಗುತ್ತೆ 503 ಬರುತ್ತೆ. 503/16 ಆಯಿತಾ. ಇದನ್ನು ಭಾಗಾಕಾರ ಮಾಡಿದ್ರೆ ಏನು ಬರುತ್ತೆ 31.4375 ಬರುತ್ತೆ ಆಯಿತಾ. 31.4375 ಆನ್ಸರ್ ಸಿ. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಪೆರಿಮೀಟರ್ ಆಫ್ ದ ಸ್ಕ್ವೇರ್ ಈಸ್ ಈಕ್ವಲ್ ಟು ಪೆರಿಮೀಟರ್ ಆಫ್ ದ ರೆಕ್ಟ್ಯಾಂಗಲ್ ಅಂತ ಕೊಟ್ಟಿದ್ದಾನೆ. ಕನ್ನಡದಲ್ಲಿ ಸ್ಕ್ವೇರ್ ಚೌಕದ ಸುತ್ತಳತೆ ಆಯತದ ಸುತ್ತಳತೆಗೆ ಸಮನಾಗಿದೆ ಅಂತ ಕೊಟ್ಟಿದ್ದಾನೆ. ಏನು ಬರ್ಕೋಬೇಕು ಬರ್ಕೊಳ್ಳಿ. ಪೆರಿಮೀಟರ್ ಈಕ್ವಲ್ ಟು ಪೆರಿಮೀಟರ್, ಇದರಲ್ಲಿ ಸ್ಕ್ವೇರ್ ಬರುತ್ತೆ, ಸ್ಕ್ವೇರ್ದು ಪೆರಿಮೀಟರ್ ಚಿಕ್ಕದಾಗಿ ಬರ್ಕೊಳ್ಳಿ. ಇದು ರೆಕ್ಟ್ಯಾಂಗಲ್ದು ಪೆರಿಮೀಟರ್, ಇದು ರೆಕ್ಟ್ಯಾಂಗಲ್ದು ಪೆರಿಮೀಟರ್ ಆಯಿತಾ. ಕೊಟ್ಬಿಟ್ಟು ರೆಕ್ಟ್ಯಾಂಗಲ್ದು ಲೆಂತ್ ಕೊಟ್ಟಿದ್ದಾನೆ, ಲೆಂತ್ 17 ಮೀಟರ್, ಬ್ರೆಡ್ತ್ 11 ಮೀಟರ್ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಸ್ಕ್ವೇರ್ದು ಚೌಕದ ಏರಿಯಾ ಫೈಂಡ್ ಔಟ್ ಮಾಡುವಂತ ಕೇಳಿದ್ದಾನೆ, ಏರಿಯಾ ಅಥವಾ ವಿಸ್ತೀರ್ಣ ಫೈಂಡ್ ಔಟ್ ಮಾಡುವಂತ ಕೇಳಿದ್ದಾನೆ. ಅರ್ಥ ಆಯ್ತಾ? ಇನ್ನೊಂದ್ಸಲ ಸ್ಕ್ವೇರ್ದು ಪೆರಿಮೀಟರ್ದು ರೆಕ್ಟ್ಯಾಂಗಲ್ ಪೆರಿಮೀಟರ್ ಎರಡು ಸಮ ಅಂತ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ರೆಕ್ಟ್ಯಾಂಗಲ್ದು ಡೈಮೆನ್ಷನ್ ಕೊಟ್ಟಿದ್ದಾನೆ, ಲೆಂತು ಮತ್ತು ಬ್ರೆಡ್ತು ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಸ್ಕ್ವೇರ್ದು ಏರಿಯಾ ಅಥವಾ ವಿಸ್ತೀರ್ಣನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ ಆಯಿತಾ. ಅವನೇನು ಕೊಟ್ಟಿದ್ದಾನೆ, ಪೆರಿಮೀಟರ್ ಎರಡದು ಸೇಮ್ ಅಂತ ಕೊಟ್ಟಿದ್ದಾನೆ. ಸ್ಕ್ವೇರ್ದು ಪೆರಿಮೀಟರು ರೆಕ್ಟ್ಯಾಂಗಲ್ದು ಪೆರಿಮೀಟರು ಸೇಮ್ ಅಂತ ಕೊಟ್ಟಿದ್ದಾನೆ, ಎರಡು ಸೇಮ್ ಅಂತ ಬರ್ಕೊಳ್ಳಿ. ಈಗ ಪೆರಿಮೀಟರ್ ಫಾರ್ಮುಲಾ ಹಾಕೊಳ್ಳಿ. ಪೆರಿಮೀಟರ್ ಏನಿದೆ ಫಾರ್ಮುಲಾ ಇರೋದು, ಪೆರಿಮೀಟರ್ ಏನಿದೆ 4a ಆಗುತ್ತೆ. ಸುತ್ತಳತೆ ಒಂದು ರೌಂಡ್ ಸುತ್ಕೊಬಂದರೆ ಇದೇನಾಗುತ್ತೆ ಪೆರಿಮೀಟರ್ದು 4a ಆಗುತ್ತೆ ಆಯಿತಾ. 4a ಆಗುತ್ತೆ. ರೆಕ್ಟ್ಯಾಂಗಲ್ ಏನಾಗುತ್ತೆ, ರೆಕ್ಟ್ಯಾಂಗಲ್ದು 2 ಟೈಮ್ಸ್ ಲೆಂತ್ ಇಂಟು ಬ್ರೆಡ್ತ್ ಆಗುತ್ತೆ ಆಯಿತಾ. 4a 2 ಇಂಟು ಆಯಿತಾ. ಲೆಂತ್ ಅಂದರೆ ಎಷ್ಟು, ಲೆಂತ್ ಅಂದರೆ 17 ಮೀಟರ್, ಇದು ಕ್ಯಾಪಿಟಲ್ ಎಲ್ ಅಂತಲೇ ಬರ್ಕೊಳ್ಳಿ. 17, ಬಿ ಅಂದರೆ 11 ಮೀಟರ್ ಆಯಿತಾ. ಈಗ ನೋಡಿ 2 1s 2 2s 2 1s 2 2s ಇದೇನಾಗುತ್ತೆ 2a ಆಗುತ್ತೆ. 17 + 11 ಏನಾಗುತ್ತೆ 28 ಆಗುತ್ತೆ, 28 ಆಗುತ್ತೆ ಆಯಿತಾ. ಈಗ 2 1s 2 4s ಇದನ್ನು ಸಿಂಪ್ಲಿಫೈ ಮಾಡಿದ್ರೆ a = 14 ಅಂತ ಬರುತ್ತೆ ಆಯಿತಾ. ಇದು ಸೈಡ್ ಗೊತ್ತಾಯಿತು ನಮಗೆ, ಇದ್ರ ಸೈಡು 14 ಮೀಟರ್ ಅಂತ ಗೊತ್ತಾಯಿತು. ಇದ್ರ ಏರಿಯಾ ಫೈಂಡ್ ಔಟ್ ಮಾಡಿ. ಏರಿಯಾ ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ, ಸಿಂಪಲ್. ಏರಿಯಾ = a ಇಂಟು ಎ ಅಂದರೆ ಎಷ್ಟು 14 ಬಂದಿದೆ, ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ. 14 ಇಂಟು 14 ಎಷ್ಟಾಗುತ್ತೆ 196 ಮೀಟರ್ ಸ್ಕ್ವೇರ್ ಆಗುತ್ತೆ ಅಥವಾ ಚದರ ಮೀಟರ್. ಆನ್ಸರ್ ಏನು ಬರುತ್ತೆ, ಆನ್ಸರ್ ಎ. 7 ನೋಡಿ. ಕ್ವಶನ್ ನಂಬರ್ 7ಅಲ್ಲಿ ಏನು ಕೇಳಿದ್ದಾನೆ ಅಂದರೆ ಒಂದು ಫ್ರ್ಯಾಕ್ಷನ್ ಕೊಟ್ಟಿದ್ದಾನೆ, ಅದ್ರ ವ್ಯಾಲ್ಯೂ ಕೊಟ್ಟಿದ್ದಾನೆ, ಅದ್ರ ಆನ್ಸರು ಕೊಟ್ಟಿದ್ದಾನೆ. ಇನ್ನೊಂದು ಫ್ರ್ಯಾಕ್ಷನ್ ಕೊಟ್ಬಿಟ್ಟು ಇದ್ರ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ ಆಯಿತಾ. ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ನಂಬರ್ಸ್ ಎಲ್ಲ ಸೇಮ್ ಇದೆ, ಡೆಸಿಮಲ್ ಪಾಯಿಂಟ್ ಮಾತ್ರ ಇಂಟರ್ಚೇಂಜ್ ಮಾಡಿದ್ದಾನೆ. ಡೆಸಿಮಲ್ ಪಾಯಿಂಟ್ನ ಇಂಟರ್ಚೇಂಜ್ ಮಾಡಿಬಿಟ್ಟು ಇದ್ರ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ನೋಡಿ ಇದ್ರ ವ್ಯಾಲ್ಯೂ ನೋಡಿದ್ರೆ ಗೊತ್ತಾಗುತ್ತೆ. ಇದೇನಾರ ನಾರ್ಮಲ್ ಪ್ರೊಸೀಜರ್ ಯೂಸ್ ಮಾಡಿಕೊಂಡು ನಾವೇನಾರ ಡಿವೈಡ್ ಮಾಡ್ತಾ ಕೂತ್ಕೊಂಡ್ರೆ 2 ಅವರ್ಸ್ ಇದೆಯಲ್ಲ ನವೋದಯ ಎಕ್ಸಾಮ್ 2 ಅವರ್ಸು ಇದರಲ್ಲೇ ಹೊರಟೋಗುತ್ತೆ. ಇದೇನಿದ್ರು ಲಾಜಿಕ್ ಯೂಸ್ ಮಾಡಿ ಸಾಲ್ವ್ ಮಾಡಬೇಕು. ಯಾವ ರೀತಿ ಮಾಡ್ತೀರಾ ನೋಡಿ, ಇದನ್ನು ಈ ಫಾರ್ಮ್ ತೊಗೊಬನ್ನಿ. ಫಸ್ಟು ಡೆಸಿಮಲ್ ಪಾಯಿಂಟ್ನ ತೆಗೆದುಬಿಟ್ಟು ಇದನ್ನು ಈ ಫಾರ್ಮ್ ತೊಗೊಬನ್ನಿ. ನೋಡಿ ಮೇಲ್ಗಡೆ ಇದಿಲ್ಲ, 439.2 / 36.6 ಇದೆ, ಸೇಮ್ ಬರ್ಕೊಂಡಿದ್ದೀನಿ. ನೋಡಿ ಮೇಲ್ಗಡೆ ಒಂದು ಚುಕ್ಕಿ ತೆಗಿತಾ ಇದ್ದೀನಿ, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಮೇಲ್ಗಡೆ ಒಂದು ಚುಕ್ಕಿ ತೆಗಿತಾ ಇದ್ದೀನಿ. ಮೇಲ್ಗಡೆ ಒಂದು ಚುಕ್ಕಿ ತೆಗೆದ್ರೆ ಕೆಳಗಡೆ 10 ಮಲ್ಟಿಪ್ಲೈ ಮಾಡಬೇಕು ಆಯಿತಾ. ಮೇಲ್ಗಡೆ ಚುಕ್ಕಿ ತೆಗೆದ್ರೆ ಕೆಳಗಡೆ 10 ಮಲ್ಟಿಪ್ಲೈ ಮಾಡಬೇಕು, ಕೆಳಗಡೆ ಚುಕ್ಕಿ ತೆಗೆದ್ರೆ ಮೇಲ್ಗಡೆ 10 ಮಲ್ಟಿಪ್ಲೈ ಮಾಡಬೇಕು ಆಯಿತಾ. ನ್ಯೂಮರೇಟ್ರು ಸೇಮ್ ಬಂತು ಆಯಿತಾ. ನೋಡಿ ನ್ಯೂಮರೇಟ್ರು ಎರಡು ಸೇಮ್ ಬರ್ತಾ ಇದೆ. ಈಗ ನ್ಯೂಮರೇಟ್ರು ಸೇಮ್ ಬಂತು. ಈಗ ಡಿನಾಮಿನೇಟ್ರು ಸೇಮ್ ಮಾಡಬೇಕು. ಯಾವ ರೀತಿ ಮಾಡ್ತೀರಾ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮಾಡೋಣ. 4392 / ಆಯಿತಾ. ಈ ಚುಕ್ಕಿನ ಇಲ್ಲಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ನೋಡಿ ಈ ಚುಕ್ಕಿ ಇದೆಯಲ್ಲ 36.6 ಇದೆಯಲ್ಲ, ಈ ಚುಕ್ಕಿ ಇದನ್ನು ಇಲ್ಲಿಗೆ ಶಿಫ್ಟ್ ಮಾಡ್ತೀನಿ. ಈ ಚುಕ್ಕಿನ ಇಲ್ಲಿಗೆ ಶಿಫ್ಟ್ ಮಾಡಿದ್ರೆ ಸೇಮ್ ಈ ಫಾರ್ಮಿಗೆ ಬರುತ್ತೆ ಆಯಿತಾ. 10 ಫಸ್ಟ್ 10 ಬರ್ಕೊತೀನಿ, 10 ಬರ್ಕೊಂಡಿದ್ದೀನಿ. ಈಗ ಏನು ಮಾಡ್ತೀನಿ, ಈ ಚುಕ್ಕಿನ ಇಲ್ಲಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಆಯಿತಾ. ಈ ಚುಕ್ಕಿನ ಇಲ್ಲಿಗೆ ಶಿಫ್ಟ್ ಮಾಡಿದ್ರೆ ಇನ್ನೊಂದು 10ನ ಮಲ್ಟಿಪ್ಲೈ ಮಾಡ್ಕೋಬೇಕಾಗುತ್ತೆ ಆಯಿತಾ. ಇಲ್ಲಿದ್ದು ಚುಕ್ಕಿನ ಇಲ್ಲಿ ಶಿಫ್ಟ್ ಮಾಡ್ತಾ ಇದ್ದರೆ ಇನ್ನೊಂದು 10ನ ಮಲ್ಟಿಪ್ಲೈ ಮಾಡ್ಕೋಬೇಕಾಗುತ್ತೆ ಆಯಿತಾ. ಈಗ ಇದು ಫಾರ್ಮಲ್ಲಿದೆ, ಇಲ್ಲಿ ನೋಡಿ ಇದು ನೀಟಾಗಿ ಬರ್ಕೊಳ್ತೀನಿ.
4392 ಡಿವೈಡೆಡ್ ಬೈ 3.66 ಇದೆ ಆಯಿತಾ, ಇಂಟು 100 ಇದೆ ಆಯಿತಾ. ಇದು ನೋಡಿ, ಇದು ಫಾರ್ಮ್, ಇದು ಮತ್ತು ಇದು ಒಂದೇ ಫಾರ್ಮ್ ಬಂತು ಆಯಿತಾ. ಇದೆಲ್ಲ ನೀವು ಬರೆದು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿ 2 ನಿಮಿಷದಲ್ಲಿ ಸಾಲ್ವ್ ಮಾಡಬೇಕು. 2 ನಿಮಿಷ ಅಲ್ಲ, 90 ಸೆಕೆಂಡಲ್ಲಿ ಸಾಲ್ವ್ ಮಾಡಬೇಕು ನೀವು. 90 ಸೆಕೆಂಡಲ್ಲಿ ಈ ಫಾರ್ಮ್ ಬಂತು ನೋಡಿ. ಇದು ಒಂದೇ ಫಾರ್ಮಲ್ಲಿದೆ. ಇದಕ್ಕೆ ಆನ್ಸರ್ ಏನಿದೆ, ಇದಕ್ಕೆ ಆನ್ಸರ್ ಕೊಟ್ಟಿದ್ದಾನೆ 1200 ಅಂತ. ಸೊ ಇದಕ್ಕೂ ಆನ್ಸರ್ ಹಾಕಿ 1200 ಅಂತ ಹಾಕಿ ಡಿವೈಡೆಡ್ ಬೈ 100 ಆಯಿತಾ. 2 ಡಮರ್ ಆಗುತ್ತೆ. ಆನ್ಸರ್ ಏನು ಬರುತ್ತೆ, ಆನ್ಸರ್ 12 ಬರುತ್ತೆ ಆಯಿತಾ. ಈ ಸೊಲ್ಯೂಷನ್ಗೆ, ಈ ಫಾರ್ಮ್ಗೆ ಆನ್ಸರ್ ಏನು ಬರುತ್ತೆ, ಆನ್ಸರ್ 12 ಅಂತ ಬರುತ್ತೆ. ಏನು ಆನ್ಸರ್? ಎ. ಆನ್ಸರ್ ಎ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8ಅಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ, ಒಂದು ರೆಕ್ಟ್ಯಾಂಗಲ್ ಪ್ಲಾಟ್ ಇದೆಯಂತೆ ಆಯಿತಾ. ಒಂದು ರೆಕ್ಟ್ಯಾಂಗಲ್ ಗದ್ದೆ ಇದೆಯಂತೆ, ಆಯತಾಕಾರದ ಒಂದು ಗದ್ದೆ ಇದೆಯಂತೆ. ಅದರ ಲೆಂತ್ ಕೊಟ್ಟಿಲ್ಲ, ಬ್ರೆಡ್ತ್ ಕೊಟ್ಟಿದ್ದಾನೆ, ಅಗಲ ಕೊಟ್ಟಿದ್ದಾನೆ 22 ಮೀಟರ್ ಅಂತೆ. ಅದ್ರ ವಿಸ್ತೀರ್ಣ ಕೊಟ್ಟಿದ್ದಾನೆ, ಅದ್ರ ಏರಿಯಾ ಕೊಟ್ಟಿದ್ದಾನೆ 616 ಮೀಟರ್ ಸ್ಕ್ವೇರ್ ಅಂತೆ ಆಯಿತಾ. ಈ ಗದ್ದೆಗೆ ಫೆನ್ಸ್ ಹಾಕ್ಬೇಕಂತೆ. ಫೆನ್ಸ್ ಅಂದರೆ ಬೇಲಿ, ಒಂದು ರೌಂಡ್ ಸುತ್ತಕೊಂಡು ಬೇಲಿ ಹಾಕ್ಬೇಕಂತೆ. ಬೇಲಿ ಹಾಕೋಕ್ಕೆ ಎಷ್ಟು ರೂಪಾಯಿ ಆಗುತ್ತೆ ಅಂತ ಕೇಳಿದೆ. ಹಂಗಂದ್ರೆ ಏನರ್ಥ, ಹಂಗಂದ್ರೆ ಏನು ಕಂಡುಹಿಡಬೇಕು ನಾವು, ಪೆರಿಮೀಟರ್ ಫೈಂಡ್ ಔಟ್ ಮಾಡಬೇಕು ಆಯಿತಾ. ಆ ಪೆರಿಮೀಟರ್ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಕೊಟ್ಟಿದ್ದಾನೆ 1 ಮೀಟ್ರಿಗೆ 7 ರೂಪಾಯಿ ಆಗುತ್ತಂತೆ. 1 ಮೀಟ್ರಿಗೆ 7 ರೂಪಾಯಿ ಅಂದರೆ ಟೋಟಲ್ ಪೆರಿಮೀಟರ್ಗೆ ಎಷ್ಟು ರೂಪಾಯಿ ಬೀಳುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು ಆಯಿತಾ. ಇಲ್ಲಿ ನೋಡಿ, ಒಂದು ಏರಿಯಾದು ವ್ಯಾಲ್ಯೂ ಕೊಟ್ಟಿದ್ದಾನೆ. ಏರಿಯಾ ಕೊಟ್ಟಿರೋದ್ರಿಂದ ಏರಿಯಾ ಫಾರ್ಮುಲಾ ಯೂಸ್ ಮಾಡಿ ಆಯಿತಾ. ಏರಿಯಾ ಈಸ್ ಈಕ್ವಲ್ ಟು ರೆಕ್ಟ್ಯಾಂಗಲ್ ಲೆಂತ್ ಇಂಟು ಬ್ರಿಡ್ತ್ ಆಯಿತಾ. ಎ ಕೊಟ್ಟಿದ್ದಾನೆ, ಎ ಎಷ್ಟಿದೆ 616. ಲೆಂತು ಕೊಟ್ಟಿಲ್ಲ, ಬ್ರೆಡ್ತ್ ಕೊಟ್ಟಿದ್ದಾನೆ 22 ಆಯಿತಾ. ಕ್ಯಾಲ್ಕುಲೇಟ್ ಮಾಡಿ. ಲೆಂತ್ ಈಸ್ ಈಕ್ವಲ್ ಟು 616/22 ಕ್ಯಾಲ್ಕುಲೇಟ್ ಮಾಡಿ. ಲೆಂತ್ ಎಷ್ಟು ಬರುತ್ತೆ, ಲೆಂತು 28 ಮೀಟರ್ ಬರುತ್ತೆ. ಲೆಂತು 28 ಮೀಟರ್ ಬರುತ್ತೆ ಆಯಿತಾ. ಲೆಂತು 28 ಮೀಟರ್ ಬರುತ್ತೆ. ಈಗ ಪೆರಿಮೀಟರ್ ಫೈಂಡ್ ಔಟ್ ಮಾಡಿ. ಲೆಂತ್ ಬ್ರೆಡ್ತ್ ಗೊತ್ತಾದ್ಮೇಲೆ ಪೆರಿಮೀಟರ್ ಫೈಂಡ್ ಔಟ್ ಮಾಡ್ಬೋದು ಆಯಿತಾ. ಪೆರಿಮೀಟರ್ ಏನು ಫಾರ್ಮುಲಾ ಇದೆ, ಪೆರಿಮೀಟರ್ ಈಸ್ ಈಕ್ವಲ್ ಟು 2 × L + B. 2 ಇಂಟು ಲೆಂತ್ ಗೊತ್ತಿದೆ 28 ಮೀಟರ್ ಆಯಿತಾ, ಅದು 22. ಬ್ರೆಡ್ತು 22 ಮೀಟರ್. ಆ್ಯಡ್ ಮಾಡಿದ್ರೆ ಏನು ಬರುತ್ತೆ ಆಯಿತಾ. 2 × 50 ಆಗುತ್ತೆ. 2 × 50 ಅಂದರೆ ಪೆರಿಮೀಟರ್ ಎಷ್ಟಾಗುತ್ತೆ, 100 ಮೀಟರ್ ಆಗುತ್ತೆ. ಪೆರಿಮೀಟರು 100 ಮೀಟರ್ ಆಗುತ್ತೆ. ಪೆರಿಮೀಟರ್ 100 ಮೀಟರ್ ಆಗುತ್ತೆ ಆಯಿತಾ. ಸುತ್ತ ಬೇಲಿ ಹಾಕ್ಬೇಕಲ್ಲ, ಅವನು 100 ಮೀಟರ್ ಎಲ್ಲ ಕೇಳಿದ್ರು. ಸುತ್ತ ಬೇಲಿ ಹಾಕೋಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಕೇಳಿದ್ದಾನೆ ಆಯಿತಾ. ನೋಡಿ, ಪೆರಿಮೀಟರು 100 ಮೀಟರು ಆಯಿತಾ. 100 ಮೀಟರ್ 1 ಮೀಟರ್ಗೆ 7.5 ರೂಪಾಯಿ ಅಂತೆ. 1 ಮೀಟರ್ಗೆ 7.5 ರೂಪಾಯಿ ಅಂದರೆ 100 ಮೀಟರ್ಗೆ ಎಷ್ಟಾಗುತ್ತೆ, 100 ಮೀಟರ್ಗೆ 750 ರೂಪಾಯಿ ಆಗುತ್ತೆ. 750 ರೂಪಾಯಿ ಆಗುತ್ತೆ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಡಿ. ಆನ್ಸರ್ ಡಿ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9ಅಲ್ಲಿ 3 ಡಿಜಿಟ್ ಕೊಟ್ಟಿದ್ದಾನೆ ಆಯಿತಾ. 3 ಅಂಕಿ ಕೊಟ್ಟಿದ್ದಾನೆ. 960 3 ಅಂಕಿ ಕೊಟ್ಬಿಟ್ಟು ಅದರಲ್ಲಿ ಗ್ರೇಟೆಸ್ಟ್ ನಂಬರ್ ಬರೀಬೇಕಂತೆ. ಗ್ರೇಟೆಸ್ಟ್ ನಂಬರು ಸ್ಮಾಲೆಸ್ಟ್ ನಂಬರ್ ಬರೆದ್ಬಿಟ್ಟು ಅದ್ರ ಪ್ರಾಡಕ್ಟ್ ಅವೆರಡರದ್ದು ಗುಣಲಬ್ಧ ಫೈಂಡ್ ಔಟ್ ಮಾಡ್ಬೇಕಂತ ಆಯಿತಾ. ಫಸ್ಟ್ ಗ್ರೇಟೆಸ್ಟ್ ಅಂದರೆ ಫಸ್ಟು 9, ಆಮೇಲೆ 6, ಆಮೇಲೆ 0 ಆಯಿತಾ. ಆಮೇಲೆ ಸ್ಮಾಲೆಸ್ಟ್ ಅಂದರೆ ಯಾವುದು, ಸ್ಮಾಲೆಸ್ಟ್ ಅಂದರೆ ಫಸ್ಟ್ 0, ಆಮೇಲೆ 6, ಆಮೇಲೆ 9 ಆಯಿತಾ. ನೋಡಿ 069 ಯಾವುದೇ ಕಾರಣಕ್ಕೂ ಸ್ಮಾಲೆಸ್ಟ್ ನಂಬರಲ್ಲಿ ಫಸ್ಟ್ ಡಿಜಿಟು 0 ಇರಬಾರ್ದು ಆಯಿತಾ. ಆದ್ದರಿಂದ ಇವೆರಡನ್ನೂ ಇಂಟರ್ಚೇಂಜ್ ಮಾಡಿ. ಇದೇನಾಗುತ್ತೆ 6 ಆಗುತ್ತೆ, ಇದು 0 ಆಗುತ್ತೆ ಆಯಿತಾ. ಇವೆರಡು ಪ್ರಾಡಕ್ಟ್ ಮಾಡಿ. ಪ್ರಾಡಕ್ಟ್ ಅಂತ ಕೇಳಿರೋದಲ್ವಾ. 960 × 609ನ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ ನಮಗೆ, ಆನ್ಸರ್ ಸಿ ಬರುತ್ತೆ. 58 46 40 ಬರುತ್ತೆ. ಆನ್ಸರ್ ಸಿ ಬರುತ್ತೆ. ಆನ್ಸರ್ ಸಿ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10ನಲ್ಲಿ ಏನು ಕೇಳಿದ್ದೇನೆ ಅಂದರೆ 1 ರಿಂದ 100ವರೆಗೆ ಆಯಿತಾ. 1 ರಿಂದ 100ವರೆಗೆ 9 ಇದೆಯಲ್ಲ, 9 ಅನ್ನೋ ಸಂಖ್ಯೆ ಎಷ್ಟು ಸಲ ಬರುತ್ತೆ ಅಂತ ಕೇಳಿದ್ದಾರೆ ಆಯಿತಾ. ಲೆಕ್ಕ ಹಾಕಿ. 1 ರಿಂದ ಲೆಕ್ಕ ಹಾಕೋ ಬನ್ನಿ. 1 2 3 4 5 6 7 8 9 10. 9 ಒಂದು ಸಲ ಆಯಿತಾ. ನೆಕ್ಸ್ಟ್ ಎಲ್ಲಿ ರಿಪೀಟ್ ಆಗುತ್ತೆ, ಇಲ್ಲೆಲ್ಲೂ ಬರೋಲ್ಲ. 9 19 29 39 49 59 69 69 79 89 ಆದಮೇಲೆ ನೆಕ್ಸ್ಟ್ ರಿಪೀಟ್ ಆಗುತ್ತೆ 90. ಅದಾದಮೇಲೆ ಏನಾಗುತ್ತೆ
ಮೇಲಿಂದ ಆಗುತ್ತೆ 91 92 93 94 95 96 97 98 99 100. ಈಗ ಕೌಂಟ್ ಮಾಡಿ ಎಷ್ಟು ಸಲ ರಿಪೀಟ್ ಆಯಿತು ಅಂತ. ಇಲ್ಲಿ 1 ಸಲ, 2 ಸಲ, 3 ಸಲ, 4 ಸಲ, 5 ಸಲ, 6 ಸಲ, 7 ಸಲ, 8 ಸಲ, 9 ಸಲ, 10 ಸಲ. ಆಯಿತಾ? 10 ಸಲ ಇಲ್ಲಿ ರಿಪೀಟ್ ಆಗಿದೆ. 11 12 13 14 15 16 17 18. ಇಲ್ಲಿ ನೋಡಿ, ಎಲ್ಲ ಇಲ್ಲೇ ಮಿಸ್ಟೇಕ್ ಮಾಡೋದು, ಎಲ್ಲ ಇಲ್ಲೇ ಮಿಸ್ಟೇಕ್ ಮಾಡೋದು. ಇಲ್ಲಿ 2 ಸಲ ರಿಪೀಟ್ ಆಗಿದೆ, 2 ಸಲ ರಿಪೀಟ್ ಆಗಿದೆ. 19 20. ಆಯಿತಾ? ಇದು 2 ಸಲ ರಿಪೀಟ್ ಆಗಿದೆ. ಟೋಟಲಾಗಿ 9 ಅನ್ನೋ ಸಂಖ್ಯೆ 20 ಸಲ ಬರುತ್ತೆ. 20 ಸಲ ಬರುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ. ಕ್ವಶನ್ ನಂಬರ್ 11 ನೋಡಿ. ಕ್ವಶನ್ ನಂಬರ್ 11ರಲ್ಲಿ ಈ ರೀತಿ ಮಿಕ್ಸ್ಡ್ ಫ್ರ್ಯಾಕ್ಷನ್ ಕೊಟ್ಬಿಟ್ಟು ಸಿಂಪ್ಲಿಫೈ ಮಾಡಿ ಅಂತ ಕೇಳಿದ್ದಾನೆ. ಆಯಿತಾ? ನೋಡಿ, ಇದೆಲ್ಲ ಮಿಕ್ಸ್ಡ್ ಫ್ರ್ಯಾಕ್ಷನು. ಆಯಿತಾ? ಮಿಶ್ರ ಭಿನ್ನರಾಶಿ. ಇದೆಲ್ಲ ಫಸ್ಟು ಭಿನ್ನರಾಶಿಯಾಗಿ ಕನ್ವರ್ಟ್ ಮಾಡಿ, ಮಿಕ್ಸ್ಡ್ ಫ್ರ್ಯಾಕ್ಷನ್ನ ಫ್ರ್ಯಾಕ್ಷನ್ ಆಗಿ ಕನ್ವರ್ಟ್ ಮಾಡಿ. ಡಿನಾಮಿನೇಟ್ರು ಸೇಮ್ ಇರುತ್ತೆ. 8 5 40, 40 + 3 43. ಡಿನಾಮಿನೇಟ್ರು ಸೇಮ್ ಬರ್ಕೊಳ್ಳಿ. 8 8 64, 64 + 1 65 ಮೈನಸ್ ಡಿನಾಮಿನೇಟ್ರು ಸೇಮ್ ಬರ್ಕೊಳ್ಳಿ. 8 1 8, 8 2 16, 8 3 24, 24 1 25. ಡಿನಾಮಿನೇಟ್ರು ಸೇಮ್ ಬರ್ಕೊಳ್ಳಿ. 8 5 40, 40 + 5 45. ಆಯಿತಾ? ಫಸ್ಟ್ ಏನು ಮಾಡಿ, ಇದನ್ನು ಮಲ್ಟಿಪ್ಲೈ ಮಾಡಿ. ಇದನ್ನು ಒಂದು ಸಲ ಮಲ್ಟಿಪ್ಲೈ ಮಾಡಿ, ಇದನ್ನು ಸಪ್ರೇಟಾಗಿ ಮಲ್ಟಿಪ್ಲೈ ಮಾಡಿ. ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ? ಡಿನಾಮಿನೇಟ್ರ್ 8 8 64, 43 × 65ನ ಮಲ್ಟಿಪ್ಲೈ ಮಾಡಿದ್ರೆ 2795 ಬರುತ್ತೆ. ಆಯಿತಾ? ಮೈನಸ್ ಇದೆ, ಮೈನಸ್ ಹಾಕ್ಕೊಳ್ಳಿ. 8 8 64. ಆಯಿತಾ? ನೆಕ್ಸ್ಟು 25 × 45 ಮಾಡಿದ್ರೆ, ಮಲ್ಟಿಪ್ಲೈ ಮಾಡಿದ್ರೆ 1125 ಬರುತ್ತೆ. ಆಯಿತಾ? ಇದನ್ನು ಪುನಃ ಡಿವೈಡ್ ಮಾಡಿ. ಆಯಿತಾ? ಡಿವೈಡ್ ಮಾಡಿದ್ರೆ ಏನು ಬರುತ್ತೆ? ಇದು 43.67 ಬರುತ್ತೆ. ಇದನ್ನು ಡಿವೈಡ್ ಮಾಡಿದ್ರೆ 17.57 ಬರುತ್ತೆ. ಎರಡು ಮೈನಸ್ ಮಾಡಿ ನಮಗೆ ಆನ್ಸರ್ 26 ಬರುತ್ತೆ. ಅದು ಬಿ ಆಗಿರುತ್ತೆ. ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12ಅಲ್ಲಿ ಈ ರೀತಿ ಫಿಗರ್ ಕೊಟ್ಬಿಟ್ಟು ಆ್ಯಂಗಲ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದೀನಿ. ಆಯಿತಾ? ಫಸ್ಟ್ ಏನು ಮಾಡಿ ನೋಡಿ, ಇದೇನಾಗುತ್ತೆ? ಇದು 360 ಡಿಗ್ರಿ ಬರುತ್ತೆ. ಆಯಿತಾ? 360 ಡಿಗ್ರಿ ಬರುತ್ತೆ. ನೀವೇನು ಮಾಡಿ, 360 ಡಿಗ್ರಿ ಅಂತ ಬರ್ಕೊಳ್ಳಿ. ಇಲ್ಲಿ ಬರ್ಕೊಳ್ಳಿ. 360 ಡಿಗ್ರಿ ಈಕ್ವಲ್ ಟು, ಆಯಿತಾ? 360 ಡಿಗ್ರಿ ಈಕ್ವಲ್ ಟು ಎಕ್ಸ್, ಎಕ್ಸ್ ಪ್ಲಸ್ 2x, 2x ಪ್ಲಸ್ 4x, 4x ಪ್ಲಸ್ 6x. ಆಯಿತಾ? ಪ್ಲಸ್ 100 ಅಂತ ಬರ್ಕೊಳ್ಳಿ. ಆಯಿತಾ? ನೆಕ್ಸ್ಟು 360, 100 ಈ ಕಡೆ ಬಂದರೆ ಮೈನಸ್ 100 ಆಗುತ್ತೆ. ಆಯಿತಾ? ಇದನ್ನೆಲ್ಲ ಆ್ಯಡ್ ಮಾಡಿ. 6 4 10 11 12 13x ಆಗುತ್ತೆ. 13x ಆಗುತ್ತೆ. ಆಯಿತಾ? ಇದೇನಾಗುತ್ತೆ? 260 ಆಗುತ್ತೆ. 360ರಲ್ಲಿ 100 ಕಳೆದ್ರೆ 260 ಆಗುತ್ತೆ. ಇದು 13x ಆಗುತ್ತೆ. ಆಯಿತಾ? ನೋಡಿ, 13 1s 13 2s. x = 20 ಡಿಗ್ರಿ ಬರುತ್ತೆ. x = 20 ಡಿಗ್ರಿ ಬರುತ್ತೆ. ಆಯಿತಾ? ನೋಡಿ, AOB ಅಂದರೆ ಎಷ್ಟು? ಆ್ಯಂಗಲ್ ಏನು ಕೇಳಿದ್ದೀನಿ? AOB ಅಂದರೆ ಎಕ್ಸ್. ನೆಕ್ಸ್ಟು BOC ಅಂದರೆ, BOC ಅಂದರೆ 2x. ಆ್ಯಂಗಲ್ COD ಅಂದರೆ, COD ಅಂದರೆ 4x. ನೆಕ್ಸ್ಟು DOE ಅಂದರೆ, DOE ಅಂದರೆ 6x. ಆಯಿತಾ? ಈ 4 ಆ್ಯಂಗಲ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ನಮ್ಗೆ ಎಕ್ಸ್ ಗೊತ್ತಿದೆ. ಎಕ್ಸ್ ಅಂದರೆ 20, ಇದು 20 ಬಂತು. ಆಯಿತಾ? 2x ಇದೆ, 2 × 20 ಅಂದರೆ 40 ಡಿಗ್ರಿ ಬಂತು. ಆಯಿತಾ? ಇದು 4x ಇದೆ, 4 × 20 80 ಬಂತು. ಎಕ್ಸ್ ಇದೆ, 6x ಇದೆ, 6 × 20 6 1 6 2 12 120 ಬರ್ತು. ಆಯಿತಾ? ಈಗ ಕೌಂಟ್ ಮಾಡಿ. 20 40 80 120. ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ. ಕ್ವಶನ್ ನಂಬರ್ 13 ನೋಡಿ. ಕ್ವಶನ್ ನಂಬರ್ 13ನಲ್ಲಿ ಈ ರೀತಿ ನ್ಯೂಮರಿಕಲ್ ವ್ಯಾಲ್ಯೂ ಕೊಟ್ಬಿಟ್ಟು
ಈ ರೀತಿ ನಂಬರ್ ಕೊಟ್ಬಿಟ್ಟು ಇದನ್ನು ಅಕ್ಷರಗಳಲ್ಲಿ ಯಾವ ರೀತಿ ಬರೆಯೋದು ಅಂತ ಕೇಳಿದ್ದೇನೆ ಆಯಿತಾ. ಇಲ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಒನ್ಸ್, ಟೆನ್ಸ್, 100, 1000, 10,000 ಆಯಿತಾ. ಒನ್ಸ್, ಟೆನ್ಸ್, 100, 1000, 10,000. ಇಲ್ಲಿ ನೋಡಿ 3 10,000, 3 10,000 ಆ್ಯಂಡ್ 9 ones, 9 ones ಆಯಿತಾ. ಕನ್ನಡದಲ್ಲಿ ಬಿಡಿ 10, 100, 1000, 10,000, 10,000ದ ಬದಲು 10,000ದ ಬದಲು ಆಯಿತಾ. ನೋಡಿ 3 10,000ಗಳು ಮತ್ತು 9 1, 9 1 ಅಂತ ಬರ್ಕೋಬೋದು. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ. ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14ನ ಓದಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಬೇಕು ಆಯಿತಾ. ಒಂದೊಂದೇ ಲೈನ್ ಓದಿ, ಒಂದೊಂದೇ ಸೆಂಟೆನ್ಸ್ ಓದಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡೋಣ. ಫಸ್ಟ್ ಸೆಂಟೆನ್ಸ್ ನೋಡಿ. ದ ಸಮ್ ಆಫ್ ದ ಡಿಜಿಟ್ ಆಫ್ ಎ ನಂಬರ್, ದ ಸಮ್ ಆಫ್ ದ ಡಿಜಿಟ್ ಆಫ್ ಎ ನಂಬರ್, ಒಂದು ಸಂಖ್ಯೆಯ ಅಂಕಿಗಳ ಮೊತ್ತ ಆಯಿತಾ. ಒಂದು ಸಂಖ್ಯೆ ತಗೋತೀನಿ, ಒಂದು ಸಂಖ್ಯೆ ತಗೋತಾ ಇದ್ದೀನಿ, ಒಂದು ಸಂಖ್ಯೆ, ಅದರ ಅಂಕಿಗಳ ಮೊತ್ತ, ಅದರ ಅಂಕಿಗಳ ಮೊತ್ತ ಅಂದರೆ ಸಮ್ ಆಫ್ ದ ಡಿಜಿಟ್. ಇಂಗ್ಲೀಷಲ್ಲಿ ಸಮ್ ಆಫ್ ದ ಡಿಜಿಟ್ ಅಂತಾರೆ, ಕನ್ನಡದಲ್ಲಿ ಅಂಕಿಗಳ ಮೊತ್ತ. ಎಷ್ಟು ಬಂತು? 6 ಬಂತು ಆಯಿತಾ. ನೆಕ್ಸ್ಟ್ ಲೈನ್ ನೋಡಿ. ಈಸ್ ಸಬ್ಟ್ರಾಕ್ಟೆಡ್ ಫ್ರಮ್ ದ ನಂಬರ್, ಈಸ್ ಸಬ್ಟ್ರಾಕ್ಟೆಡ್ ಫ್ರಮ್ ದ ನಂಬರ್. ಕನ್ನಡದಲ್ಲಿ ಈ ಸಂಖ್ಯೆಯನ್ನು ಕಳೆಯಲಾಗಿದೆ, ಈ ಸಂಖ್ಯೆಯನ್ನು ಇದರಿಂದ ಕಳೆಯಲಾಗಿದೆ. ಏನು ಮಾಡಿ? 15ರಲ್ಲಿ 6ನ ಕಳೀರಿ. ಎಷ್ಟು ಬರುತ್ತೆ? 15ರಲ್ಲಿ 6 ಕಳೆದ್ರೆ 9 ಬರುತ್ತೆ ಆಯಿತಾ. ದ ರಿಸಲ್ಟಿಂಗ್ ನಂಬರ್, ಇದು ರಿಸಲ್ಟಿಂಗ್ ನಂಬರು, ಇದು ರಿಸಲ್ಟಿಂಗ್ ನಂಬರು. ದ ರಿಸಲ್ಟಿಂಗ್ ನಂಬರ್ ಈಸ್ ಡಿವಿಸಬಲ್ ಬೈ. ಈ ನಂಬರು ಯಾವುದರಿಂದ ಡಿವೈಡ್ ಆಗುತ್ತೆ ಅಂದ್ಬಿಟ್ಟು 4 ಆಪ್ಷನ್ ಕೊಟ್ಟಿದ್ದೇನೆ. ಅದು ಯಾವುದು ಆಪ್ಷನು? 2, 5, 7, 9. ಈ ನಂಬರ್ ಯಾವುದರಿಂದ ಡಿವೈಡ್ ಆಗುತ್ತೆ? ಇದರಿಂದ ಡಿವೈಡ್ ಆಗಲ್ಲ, ಇದರಿಂದ ಡಿವೈಡ್ ಆಗಲ್ಲ, ಇದರಿಂದ ಡಿವೈಡ್ ಆಗಲ್ಲ, ಇದರಿಂದ ಡಿವೈಡ್ ಆಗುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಡಿ ಬರುತ್ತೆ. ಇನ್ನೊಂದು ಎಕ್ಸಾಂಪಲ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನೊಂದು ನಂಬರ್ 23 ತಗೊಳ್ಳಿ ಆಯಿತಾ. ನಂಬರ್ 23, ಇದು ಸಮ್ ಆಫ್ ದ ಡಿಜಿಟ್. ಸಮ್ ಆಫ್ ದ ಡಿಜಿಟ್ ಅಂದರೆ 2 + 3. ಸಮ್ ಆಫ್ ದ ಡಿಜಿಟ್ ಅಂದರೆ 2 + 3 ಏನು ಬರುತ್ತೆ? 5 ಬರುತ್ತೆ, 5 ಬರುತ್ತೆ ಆಯಿತಾ. ಈಸ್ ಸಬ್ಟ್ರಾಕ್ಟೆಡ್ ಫ್ರಮ್ ದ ನಂಬರ್, ಈಸ್ ಸಬ್ಟ್ರಾಕ್ಟೆಡ್ ಫ್ರಮ್ ದ ನಂಬರ್ ಆಯಿತಾ. ಈ ನಂಬರ್ನ ಇದರಿಂದ ಕಳೀರಿ. 23ಯಲ್ಲಿ 5 ಕಳೀರಿ. 23ರಲ್ಲಿ 5 ಕಳೆದ್ರೆ ಏನು ಬರುತ್ತೆ? 18 ಬರುತ್ತೆ ಆಯಿತಾ. ದ ರಿಸಲ್ಟಿಂಗ್ ನಂಬರ್, ದ ರಿಸಲ್ಟಿಂಗ್ ನಂಬರ್ ಈಸ್ ಡಿವಿಸಬಲ್ ಬೈ. ಯಾವುದರಿಂದ ಡಿವೈಡ್ ಆಗುತ್ತೆ? ಇದರಿಂದ ಆಗಲ್ಲ, ಇದರಿಂದ ಆಗಲ್ಲ, ಇದರಿಂದ ಆಗಲ್ಲ, ಇದರಿಂದ ಆಗುತ್ತೆ ಆಯಿತಾ. ಸೊ ಆನ್ಸರ್ ಏನು ಬರುತ್ತೆ? ಆನ್ಸರ್ ಡಿ. ಕ್ವಶನ್ ನಂಬರ್ 15 ನೋಡಿ. ಕ್ವಶನ್ ನಂಬರ್ 15 ಏನು ಕೇಳಿದ್ದಾನೆ ಅಂದರೆ, ಸುಮಿತ್ ಅಂತ ಒಬ್ರು ಇದ್ದಾರಂತೆ. ಸುಮಿತ್ ಅನ್ನೋರ್ದು 107 kg ತೂಕ ಬರ್ತಾರಂತೆ. ಸಂಜೆ ಅನ್ನೋ ಹುಡುಗ 82 kg ತೂಕ ಬರ್ತಾರಂತೆ ಆಯಿತಾ. ಇದನ್ನು ನಿಯರೆಸ್ಟ್ 10ಗೆ ರೌಂಡ್ ಆಫ್ ಮಾಡು ಅಂತ ಕೇಳಿದ್ದಾರೆ ಆಯಿತಾ. ನಿಯರೆಸ್ಟ್ 10 ಆಯಿತಾ. ಕನ್ನಡದಲ್ಲಿ 10ರ ಸ್ಥಾನಕ್ಕೆ ರೌಂಡ್ ಆಫ್ ಮಾಡಿ ಅಂತ ಕೇಳಿದ್ದಾರೆ. 10ರ ಸ್ಥಾನಕ್ಕೆ ರೌಂಡ್ ಆಫ್ ಮಾಡಿಬಿಟ್ಟು ಇದ್ರ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಬೇಕಂತೆ, ಇದ್ರ ವ್ಯತ್ಯಾಸನ ಫೈಂಡ್ ಔಟ್ ಮಾಡಬೇಕಂತೆ ಆಯಿತಾ. ಫಸ್ಟ್ 107 ತೊಗೊಳ್ಳಿ. 107ನ ನಿಯರೆಸ್ಟ್ 10ಗೆ ರೌಂಡ್ ಆಫ್ ಮಾಡಿ ಆಯಿತಾ. 1s 10s ಆಯಿತಾ. ಬಿಡಿ 10 ಆಯಿತಾ. ಇದನ್ನು ರೌಂಡ್ ಆಫ್ ಮಾಡಿದ್ರೆ ಎಷ್ಟಾಗುತ್ತೆ ಇದು ಆಯಿತಾ. ಇದು ರೌಂಡ್ ಆಫ್ ಮಾಡಿದ್ರೆ ಇದನ್ನು 100 ಅಂತ ರೌಂಡ್ ಆಫ್ ಮಾಡಬೇಕು ಅಥವಾ 110 ಅಂತ ರೌಂಡ್ ಆಫ್ ಮಾಡಬೇಕು. 107ನ ರೌಂಡ್ ಆಫ್ ಮಾಡಿದ್ರೆ 100 ಅಂತ ರೌಂಡ್ ಆಫ್ ಮಾಡಬೇಕು ಅಥವಾ 110 ಅಂತ ರೌಂಡ್ ಆಫ್ ಮಾಡಬೇಕು. ಇದಂತ ಹೆಂಗೆ ಗೊತ್ತಾಗುತ್ತೆ? ಅದಕ್ಕೆ ಈ ನಂಬರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ನಂಬರ್ ನೋಡಿ, ಈ ನಂಬರ್ ಏನಾದರೂ 5ರಿಂದ 9 ಒಳಗಡೆ ಇದ್ದರೆ, 5ರಿಂದ 9 ಒಳಗಡೆ ಇದ್ದರೆ ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ ಆಯಿತಾ. ಈ ನಂಬರು 5ರಿಂದ 9ವರೆಗಿದೆ, ಹೈಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ. 107 ಇದ್ದದ್ದು 110 ಆಗುತ್ತೆ ಆಯಿತಾ. ಅದೇ ರೀತಿ 82 ನೋಡಿ, 82 ಬಿಡಿ 10 1s 10s ಇದನ್ನು ರೌಂಡ್ ಆಫ್ ಮಾಡಬೇಕು ಆಯಿತಾ. ಇದನ್ನು ರೌಂಡ್ ಆಫ್ ಮಾಡಿದ್ರೆ ಏನಾಗುತ್ತೆ? 80 ಆಗುತ್ತೆ, ಇಲ್ಲ 90 ಆಗುತ್ತೆ. 80 90 ಅಂತ ಹೆಂಗೆ ಗೊತ್ತಾಗುತ್ತೆ ಆಯಿತಾ. ಇದು ರೌಂಡ್ ಆಫ್ ಮಾಡಬೇಕು. ಈ ನಂಬರ್ ಚೆಕ್ ಮಾಡಿ. ಈ ನಂಬರ್ ಏನಾದರೂ ಇಲ್ಲಿದ್ದರೆ 0ಇಂದ 4 ಒಳಗಡೆ ಇದ್ದರೆ, ಇಲ್ಲಿದೆ ಇದ್ದರೆ ಇದನ್ನು ಲೋಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ. ಇದನ್ನು ಲೋಯರ್ ನಂಬರ್ಗೆ ರೌಂಡ್ ಆಫ್ ಮಾಡಬೇಕು. ಇದೇನಾಗುತ್ತೆ? 80 ಆಗುತ್ತೆ ಆಯಿತಾ. ಕ್ವಶನ್ ಕೇಳಿರೋದು ಇದರ ವ್ಯತ್ಯಾಸ, ಡಿಫ್ರೆನ್ಸ್ ಎಷ್ಟಿದೆ? ಡಿಫ್ರೆನ್ಸು 30 ಇದೆ ಆಯಿತಾ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ. ಕ್ವಶನ್ ನಂಬರ್ 16 ನೋಡಿ. ಕ್ವಶನ್ ನಂಬರ್ 16ನ ಓದಿ ಅರ್ಥ ಮಾಡ್ಕೊಳ್ಳಿ. ಏನು ಕೊಟ್ಟಿದ್ದಾರೆ ಅಂದರೆ, ಒಂದು ಬುಕ್ದು ಕಾಸ್ಟ್ ಪ್ರೈಸ್, ಒಂದು ಬುಕ್ದು ಕಾಸ್ಟ್ ಪ್ರೈಸ್ ಅಥವಾ ಕೊಂಡ ಬೆಲೆ 100 ರೂಪಾಯಿ ಅಂತೆ ಆಯಿತಾ. ಒಂದು ಬುಕ್ದು ಕಾಸ್ಟ್ ಪ್ರೈಸು 100 ರೂಪಾಯಿ ಅಂತೆ. 3 ಬುಕ್ಸ್ ಎಷ್ಟಾಗುತ್ತೆ?
3 ಬುಕ್ಸ್ಗೆ 300 ರೂಪಾಯಿ ಆಗುತ್ತೆ. 3 × 100 ಏನಾಗುತ್ತೆ 300 ರೂಪಾಯಿ ಆಗುತ್ತಂತೆ ಆಯಿತಾ. ಒಂದು ಬುಕ್ಗೆ 100 ರೂಪಾಯಿ ಆದರೆ 3 ಬುಕ್ಗೆ 300 ರೂಪಾಯಿ ಆಗುತ್ತೆ. ಒಬ್ಬ ಅಂಗಡಿಯವನು ಏನು ಮಾಡ್ತಾನೆ ಗೊತ್ತಾ, ಒಬ್ಬ ಅಂಗಡಿಯವನು 3 ಬುಕ್ಸ್ನ ಸೆಲ್ ಮಾಡ್ತಾನಂತೆ, ಮಾರಾಟ ಮಾಡ್ತಾನಂತೆ. ಎಷ್ಟು ರೂಪಾಯಿಗೆ ಅಂದರೆ 275 ರೂಪಾಯಿಗೆ ಮಾರಾಟ ಮಾಡ್ತಾನಂತೆ ಆಯಿತಾ. 3 ಬುಕ್ನ 275 ರೂಪಾಯಿಗೆ ಮಾರಾಟ ಮಾಡ್ತಾನಂತೆ. ಈಗ ಅವನಿಗೆ ಲಾಭ ಆಯಿತಾ ನಷ್ಟ ಆಯ್ತಾ ಅಂತ ಕೇಳಿದ್ದಾರೆ. ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ ನೋಡಿ. 300 ರೂಪಾಯಿಗೆ ತೊಗೊಂಡು 275 ರೂಪಾಯಿಗೆ ಮಾರಿದ್ರೆ ಏನಾಗುತ್ತೆ, 300 ರೂಪಾಯಿಗೆ ತೊಗೊಂಡು 275 ರೂಪಾಯಿಗೆ ಮಾರಿದ್ರೆ ಏನಾಗುತ್ತೆ ಅವನಿಗೆ 25 ರೂಪಾಯಿ ಲಾಸ್ ಆಗುತ್ತೆ. 25 ರೂಪಾಯಿ ಲಾಸ್ ಅಥವಾ ನಷ್ಟ ಆಗುತ್ತೆ ಆಯಿತಾ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಡಿ. ಕ್ವಶನ್ ನಂಬರ್ 70 ನೋಡಿ. ಕ್ವಶನ್ ನಂಬರ್ 70ನ ಓದಿ ಅರ್ಥ ಮಾಡ್ಕೊಳ್ಳಿ. ಅದರಲ್ಲಿ ಏನು ಕೇಳಿದ್ದಾನೆ ಅಂದರೆ, ಒಂದು ಪ್ರಿಂಟಿಂಗ್ ಮಿಷಿನು 12 ಪೇಜಸ್ನ ಪ್ರಿಂಟ್ ಮಾಡೋಕ್ಕೆ 1 ನಿಮಿಷ ತೊಗೊಳುತ್ತಂತೆ ಆಯಿತಾ. 12 ಪೇಜಸ್ನ ಪ್ರಿಂಟ್ ಮಾಡೋಕ್ಕೆ 1 ನಿಮಿಷ ತೊಗೊಳುತ್ತಂತೆ ಆಯಿತಾ. ನೆಕ್ಸ್ಟು ಒಂದು ಪೇಜ್ನ ಪ್ರಿಂಟ್ ಮಾಡೋಕ್ಕೆ ಎಷ್ಟು ನಿಮಿಷ ತೊಗೊಳುತ್ತೆ, ಒಂದು ಪೇಜ್ನ ಪ್ರಿಂಟ್ ಮಾಡೋಕ್ಕೆ 1/12 ಇದು ಡಿನಾಮಿನೇಟರ್ ಬರುತ್ತೆ. ಒಂದು ಪೇಜ್ನ ಪ್ರಿಂಟ್ ಮಾಡೋಕ್ಕೆ 1/12 ಮಿನಿಟ್ ತೊಗೊಳುತ್ತಂತೆ. ಕ್ವಶನ್ ಏನು ಕೇಳಿದ್ದಾನೆ, 5760 ಪೇಜಸ್ 5760 ಪೇಜಸ್ನ ಪ್ರಿಂಟ್ ಮಾಡೋಕ್ಕೆ ಎಷ್ಟು ನಿಮಿಷ ತೊಗೊಳುತ್ತೆ ಅಥವಾ ಎಷ್ಟು ಗಂಟೆ ತೊಗೊಳುತ್ತೆ ಅಂತ ಕೇಳಿದ್ದಾನೆ. ಹೆಂಗೆ ಮಾಡ್ತೀರಾ, 1/12 × 5760 ಆಯಿತಾ. ಇದನ್ನು ಸಿಂಪ್ಲಿಫೈ ಮಾಡಿ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 480 ಮಿನಿಟ್ಸ್ ಬರುತ್ತೆ. 480 ಮಿನಿಟ್ಸ್ ಬರುತ್ತೆ. ಕ್ವಶನಲ್ಲಿ ಆನ್ಸರ್ ಏನು ಕೊಟ್ಟಿದ್ದಾನೆ, ಆಪ್ಷನಲ್ಲಿ ಅವರ್ಸಲ್ಲಿ ಕೊಟ್ಟಿದ್ದಾನೆ ಅಂದರೆ ಇದನ್ನು ಅವರ್ಸಿಗೆ ಕನ್ವರ್ಟ್ ಮಾಡಿ ಆಯಿತಾ. 480 / 60 ಮಾಡಿ, ಮಿನಿಟ್ಸಲ್ಲಿ ಇದ್ದದ್ದು ಅವರ್ಸ್ ಆಗುತ್ತೆ. ಎಷ್ಟು ಬರುತ್ತೆ, ಇದು 8 ಅವರ್ ಆಗುತ್ತೆ ಆಯಿತಾ. 8 ಅವರ್ ಅಂದರೆ ಆನ್ಸರ್ ಏನಾಗುತ್ತೆ, ಆನ್ಸರ್ ಬಿ ಆಗುತ್ತೆ. ನೋಡಿ, ಇದನ್ನು ಇಂಗ್ಲೀಷಲ್ಲಿ ಯೂನಿಟರಿ ಮೆಥಡ್ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಏಕಮಾನ ಪದ್ಧತಿ ಅಂತ ಹೇಳ್ತಾರೆ. ಇದನ್ನು 3 ಸ್ಟೆಪ್ಪಲ್ಲಿ ಸಾಲ್ವ್ ಮಾಡ್ಬೋದು ಆಯಿತಾ. ಈ ಪದ್ಧತಿನ ಅಥವಾ ಈ ಮೆಥಡ್ನ 3 ಸ್ಟೆಪ್ಪಲ್ಲಿ ಸಾಲ್ವ್ ಮಾಡ್ಬೋದು. ಫಸ್ಟ್ ಒನ್ ಏನು ಮಾಡಬೇಕು, ಫಸ್ಟ್ ಒನ್ನು ಈಕ್ವೇಟ್ ಮಾಡಬೇಕು. ಮಾಡಿ. ಇಲ್ಲಿ ನೋಡಿ, 12 ಪೇಜಸ್ನ 1 ಮಿನಿಟ್ಗೆ ಈಕ್ವೇಟ್ ಮಾಡಿ. ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡಿ ಅಂದರೆ ಡಿವೈಡ್ ಮಾಡಿ. ಇಲ್ಲಿ 12 ಇದೆಯಲ್ಲ, 12ನ ಡಿವೈಡ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಡಿವೈಡ್ ಮಾಡಿದ್ವಿ ಆಯಿತಾ. ಮೂರನೇ ಸ್ಟೆಪ್ಪಲ್ಲಿ ಏನು ಮಾಡಿ ಅಂದರೆ, ಮೂರನೇ ಸ್ಟೆಪ್ಪಲ್ಲಿ ಮಲ್ಟಿಪ್ಲೈ ಮಾಡಿ ಆಯಿತಾ. ಮೂರನೇ ಸ್ಟೆಪ್ಪಲ್ಲಿ ನೋಡಿ 5760ನ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ವಿ. ಈ ರೀತಿ ಕ್ವಶನ್ ಬಂದರೆ ಇದನ್ನು 3 ಸ್ಟೆಪ್ಪಲ್ಲಿ ಸಾಲ್ವ್ ಮಾಡ್ಬೋದು. ಇದನ್ನು ಯೂನಿಟರಿ ಮೆಥಡ್ ಅಂತಾರೆ ಅಥವಾ ಕನ್ನಡದಲ್ಲಿ ಏಕಮಾನ ಪದ್ಧತಿ ಅಂತ ಹೇಳ್ತಾರೆ. ಈಕ್ವೇಟ್, ಡಿವೈಡ್, ಮಲ್ಟಿಪ್ಲೈ ಆಯಿತಾ. 3 ಸ್ಟೆಪ್ಪಲ್ಲಿ ಸಾಲ್ವ್ ಮಾಡಿ. ಕ್ವಶನ್ ನಂಬರ್ 18 ನೋಡಿ. ಕ್ವಶನ್ ನಂಬರ್ 18 ಏನು ಕೇಳಿದ್ದಾನೆ ಅಂದರೆ, ಒಂದು ಫ್ರಾಕ್ಷನ್ ಅಥವಾ ಕನ್ನಡದಲ್ಲಿ ಭಿನ್ನರಾಶಿ. ಒಂದು ಫ್ರಾಕ್ಷನ್ ಅಥವಾ ಭಿನ್ನರಾಶಿ ಯಾವಾಗ ಈಕ್ವಲ್ ಇರುತ್ತೆ, ಒಂದು ಫ್ರಾಕ್ಷನ್ ಅಥವಾ ಭಿನ್ನರಾಶಿ ಯಾವಾಗ ಸಮನಾಗಿರುತ್ತೆ ಅಂತ ಕೇಳಿದ್ದಾನೆ ಆಯಿತಾ. 4 ಆಪ್ಷನ್ ಕೊಟ್ಟಿದ್ದಾನೆ. 4 ಆಪ್ಷನ್ ಕೊಟ್ಬಿಟ್ಟು ಒಂದು ಭಿನ್ನರಾಶಿ ಅಥವಾ ಫ್ರಾಕ್ಷನ್ ಯಾವಾಗ ಈಕ್ವಲ್ ಇರುತ್ತೆ ಅಥವಾ ಯಾವಾಗ ಸಮನಾಗಿರುತ್ತೆ ಅಂತ ಕೇಳಿದ್ದಾನೆ ಆಯಿತಾ. ಇದಕ್ಕೆ ಆನ್ಸರ್ ಏನಿರುತ್ತೆ, ಆನ್ಸರ್ ಸಿ. ಏನು ಕೊಟ್ಟಿದೆ ನೋಡಿ ಆಯಿತಾ. ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ನ ಅಂಶ ಮತ್ತು ಛೇದನ ಒಂದೇ ನಂಬರಿಂದ ಮಲ್ಟಿಪ್ಲೈ ಮಾಡಿದಾಗ ನೋಡಿ 2/3 ಇದೆಯಲ್ಲ, ನ್ಯೂಮರೇಟ್ರು ಮತ್ತು ಡಿನಾಮಿನೇಟ್ರು ಆಯಿತಾ. ಅಂಶ ಮತ್ತು ಛೇದನ ಒಂದೇ ನಂಬರಿಂದ ಮಲ್ಟಿಪ್ಲೈ ಮಾಡಿದಾಗ 0ಯನ್ನು ಹೊರತುಪಡಿಸಿ ಆಯಿತಾ, ಎಕ್ಸೆಪ್ಟ್ ಝೀರೋ ಅಥವಾ ಕನ್ನಡದಲ್ಲಿ 0ಯನ್ನು ಹೊರತುಪಡಿಸಿ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಅಂಶ ಮತ್ತು ಛೇದನ ಒಂದೇ ನಂಬರಿಂದ ಗುಣಿಸಿದಾಗ, ಒಂದೇ ನಂಬರಿಂದ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ ಆಯಿತಾ, ಫ್ರಾಕ್ಷನ್ನು ಹಾಗೇ ಉಳಿಯುತ್ತದೆ. ಫ್ರಾಕ್ಷನ್ನು ಈಕ್ವಲ್ ಇರುತ್ತೆ ಅಥವಾ ಹಾಗೇ ಉಳಿಯುತ್ತೆ ಆಯಿತಾ. ಫ್ರಾಕ್ಷನ್ನು ಸಮನಾಗಿರುತ್ತದೆ ಅಥವಾ ಹಾಗೇ ಉಳಿಯುತ್ತದೆ ಆಯಿತಾ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಸಿ. ಕ್ವಶನ್ ನಂಬರ್ 18 ನೋಡಿ. ಕ್ವಶನ್ ನಂಬರ್ 18ನ ಇನ್ನೂ ತುಂಬ ಸಿಂಪಲಾಗಿ ಸಾಲ್ವ್ ಮಾಡ್ಬೋದು. ನೋಡಿ, ಯಾವ್ದಾರ ಒಂದು ಫ್ರಾಕ್ಷನ್ ತೊಗೊಳ್ಳಿ ಆಯಿತಾ. 4/7 ಅಂತ ಯಾವ್ದಾರ ಒಂದು ಫ್ರಾಕ್ಷನ್ ತೊಗೊಳ್ಳಿ ಆಯಿತಾ. ಇದ್ರ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಅಂಶ ಮತ್ತು ಛೇದನ ಯಾವುದೋ ಒಂದೇ ನಂಬರಿಂದ ಮಲ್ಟಿಪ್ಲೈ ಮಾಡಿ ಆಯಿತಾ. ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಅಂಶ ಮತ್ತು ಛೇದನ ಒಂದೇ ನಂಬರಿಂದ ಮಲ್ಟಿಪ್ಲೈ ಮಾಡೋರು ಏನು ಬರುತ್ತೆ, ನಮಗೆ ಫ್ರಾಕ್ಷನ್ ರಿಮೈನ್ ಸೇಮ್ ಇರುತ್ತೆ. ಫ್ರಾಕ್ಷನ್ನು
ರಿಮೇನ್ ಸೇಮ್ ಇರುತ್ತೆ ಅಥವಾ ಫ್ರ್ಯಾಕ್ಷನ್ನು ಈಕ್ವಲ್ ಆಗಿ ಉಳಿಯುತ್ತೆ ಆಯಿತಾ. ಫ್ರ್ಯಾಕ್ಷನ್ನು ಕನ್ನಡದಲ್ಲಿ ಹಾಗೆ ಉಳಿತದೆ ಅಥವಾ ಸಮನಾಗಿರುತ್ತೆ. 4/7 = 4/7 ಇರುತ್ತೆ ಆಯಿತಾ. ನೋಡಿ, ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ನ ಒಂದೇ ಸಂಖ್ಯೆಯಿಂದ ಗುಣಿಸಿದಾಗ ಎಕ್ಸೆಪ್ಟ್ 0 ಆಯಿತಾ, 0ಯನ್ನು ಹೊರತುಪಡಿಸಿ ಯಾವುದಾದ್ರು ನಂಬರಿಂದ ಗುಣಿಸಿದಾಗ ನಮಗೆ ಫ್ರ್ಯಾಕ್ಷನ್ನು ಹಾಗೇ ಉಳಿಯುತ್ತೆ ಅಥವಾ ಫ್ರ್ಯಾಕ್ಷನ್ನು ಈಕ್ವಲ್ ಆಗಿರುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ. ಕ್ವಶನ್ ನಂಬರ್ 19 ನೋಡಿ. ಕ್ವಶನ್ ನಂಬರ್ 19ನಲ್ಲಿ ಏನು ಕೇಳಿದ್ದಾನೆ ಅಂದರೆ, ಇಫ್ ದ ಸಮ್ ಆಫ್ ಟೂ ಆ್ಯಂಗಲ್ ಈಸ್ ಎನ್ ಅಬ್ಟ್ಯೂಸ್ ಆ್ಯಂಗಲ್ ಆಯಿತಾ. ಇಫ್ ದ ಸಮ್ ಆಫ್ ಟೂ ಆ್ಯಂಗಲ್ ಈಸ್ ಎನ್ ಅಬ್ಟ್ಯೂಸ್ ಆ್ಯಂಗಲ್, ಕನ್ನಡದಲ್ಲಿ ಎರಡು ಕೋನಗಳ ಮೊತ್ತ ಅಧಿಕ ಕೋನ ಆಗಿದ್ರೆ ಅಂತ ಆಯಿತಾ. ಫಸ್ಟ್ ಅಧಿಕ ಕೋನ ಅಥವಾ ಅಬ್ಟ್ಯೂಸ್ ಆ್ಯಂಗಲ್ ಅಂದ್ರೇನು? ಅಬ್ಟ್ಯೂಸ್ ಆ್ಯಂಗಲ್ ಅಂದರೆ 90 ಡಿಗ್ರಿಗಿಂತ ಜಾಸ್ತಿ ಇರಬೇಕು, 180 ಡಿಗ್ರಿಗಿಂತ ಕಡಿಮೆ ಇರಬೇಕು, ಅಥವಾ 90ಇಂದ 180 ಡಿಗ್ರಿ ರೇಂಜಲ್ಲಿರಬೇಕು. ಈ ರೀತಿ ಇದ್ದರೆ ಅದನ್ನು ಅಬ್ಟ್ಯೂಸ್ ಅಥವಾ ಅಧಿಕ ಕೋನ ಅಂತ ಹೇಳ್ತಾರೆ ಆಯಿತಾ. ಈಗ ಫಸ್ಟ್ ಆಪ್ಷನ್ ನೋಡಿ. ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದೇನೆ ಅಂದರೆ, ಆಪ್ಷನ್ ನಂಬರ್ ಎ, 1 ರೈಟ್ ಆ್ಯಂಗಲ್ ಆ್ಯಂಡ್ 1 ಅಕ್ಯೂಟ್ ಆ್ಯಂಗಲ್ ಆಯಿತಾ. ಒಂದು ರೈಟ್ ಆ್ಯಂಗಲ್ ಅಂತೆ, ಒಂದು ಲಂಬಕೋನ ಇದೆಯಂತೆ, ಒಂದು ಲಂಬಕೋನ ಅಂದರೆ 90 ಡಿಗ್ರಿ ಇದೆಯಂತೆ, ಇನ್ನೊಂದು ಅಕ್ಯೂಟ್ ಆ್ಯಂಗಲ್ ಅಂತೆ. ಅಕ್ಯೂಟ್ ಆ್ಯಂಗಲ್ ಅಂದರೆ ಯಾವ್ದಾರ ಇರ್ಬೋದು, 60 ಇರ್ಬೋದಪ್ಪ. ಅಕ್ಯೂಟ್ ಆ್ಯಂಗಲ್ ಅಂದರೆ ಯಾವುದೋ ಒಂದು ಇರ್ಬೋದು, ಯಾವ್ದಾರ ತೊಗೊಳ್ಳಿ ಆಯಿತಾ. 90 + 60 ಏನಾಗುತ್ತೆ? 90 + 60 150 ಆಗುತ್ತೆ ಆಯಿತಾ. 150 ಡಿಗ್ರಿ ಅಂದರೆ ಎರಡರ ಮಧ್ಯೆ ಬರುತ್ತೆ. ಸೊ ಇದು ಪಾಸಿಬಿಲಿಟಿ ಇದೆ. ಆಪ್ಷನ್ ಬಿ ನೋಡಿ. ಆಪ್ಷನ್ ಬಿ ಯಲ್ಲಿ ಏನಿದೆ? 1 ಅಬ್ಟ್ಯೂಸ್ ಆ್ಯಂಗಲ್, ಒಂದು ಅಬ್ಟ್ಯೂಸ್ ಆ್ಯಂಗಲ್ ಅಂತೆ ಆಯಿತಾ. ಅಬ್ಟ್ಯೂಸ್ ಅಂದರೆ ಮೋರ್ ದೆನ್ 90 ಡಿಗ್ರಿ ಲೆಸ್ ದೆನ್ 180 ಡಿಗ್ರಿ. ನಾನು ಇದನ್ನು 110 ಡಿಗ್ರಿ ಅಂತ ತಗೋತೀನಿ ಆಯಿತಾ. ಅಬ್ಟ್ಯೂಸ್ ಆ್ಯಂಗಲ್ ಮೋರ್ ದೆನ್ 90 ಇದೆ, ಲೆಸ್ ದೆನ್ 180 ಡಿಗ್ರಿ ಇದೆ, ಇದನ್ನು ಅಬ್ಟ್ಯೂಸ್ ಆ್ಯಂಗಲ್ ಅಂತ ತಗೋತೀನಿ. 110 ಡಿಗ್ರಿ ಒಂದು ಅಬ್ಟ್ಯೂಸ್ ಆ್ಯಂಗಲ್ಲು ಅಧಿಕ ಕೋನ, ಇನ್ನೊಂದು ಅಕ್ಯೂಟ್ ಆ್ಯಂಗಲ್ ಅಂತ, ಇನ್ನೊಂದು ಅಕ್ಯೂಟ್ ಆ್ಯಂಗಲ್ ಪಾಸಿಬಿಲಿಟಿ ಇದೆ. ಯಾವುದೋ ಒಂದು 30 ಡಿಗ್ರಿ ಇದೆ ಅಂತ ತೊಗೊಳ್ತೀನಿ ಆಯಿತಾ. 30 ಡಿಗ್ರಿ ಇದೆ. ಸಮ್ ಎಷ್ಟು ಬರುತ್ತೆ? 110 + 30, 110 + 30 ಏನಾಗುತ್ತೆ? 140 ಡಿಗ್ರಿ ಇದೆ ಆಯಿತಾ. ಒಂದು ಅಧಿಕ ಕೋನ, ಇನ್ನೊಂದು ಲಘು ಕೋನ. ಇದು ಅಷ್ಟೇ 140 ಡಿಗ್ರಿ, 90 180 ಡಿಗ್ರಿ ರೇಂಜಲ್ಲಿ ಬರುತ್ತೆ. ಇದು ಪಾಸಿಬಿಲಿಟಿ ಇದೆ ಆಯಿತಾ. ಆಪ್ಷನ್ ನಂಬರ್ ಸಿ ನೋಡಿ. ಆಪ್ಷನ್ ನಂಬರ್ ಸಿಯಲ್ಲಿ 2 ಅಕ್ಯೂಟ್ ಆ್ಯಂಗಲ್, 2 ಅಕ್ಯೂಟ್ ಆ್ಯಂಗಲ್ ಅಂದರೆ ಎರಡು ಲಘು ಕೋನ ಅಂತ. ಎರಡು ಲಘು ಕೋನ ಅಂದರೆ ಎಷ್ಟು ಬರುತ್ತೆ? ಎರಡು ಲಘು ಕೋನ ಅಂದರೆ ಯಾವುದೋ ಒಂದು 30 ಡಿಗ್ರಿ ತೊಗೊಳ್ಳಿ ಆಯಿತಾ, ಒಂದು 30 ಡಿಗ್ರಿ ಆಯಿತಾ, ಇನ್ನೊಂದು 80 ಡಿಗ್ರಿ ತೊಗೊಳ್ಳಿ, ಇನ್ನೊಂದು 80 ಡಿಗ್ರಿ ತೊಗೊಳ್ಳಿ. 30 + 80 ಎಷ್ಟಾಗುತ್ತೆ? 30 + 80 ಆಯಿತಾ. 30 + 80 ಏನು ಎಷ್ಟಾಗ್ತದೆ? 110 ಡಿಗ್ರಿ ಆಯಿತು. ಎರಡು ಅಕ್ಯೂಟ್ ಆ್ಯಂಗಲ್, ಎರಡು ಲಘು ಕೋನ, 30 ಡಿಗ್ರಿ 80 ಡಿಗ್ರಿ ಎಷ್ಟಾಗುತ್ತೆ? 110 ಡಿಗ್ರಿ. 110 ಡಿಗ್ರಿ 90 180 ಡಿಗ್ರಿ ರೇಂಜಲ್ಲಿ ಬರುತ್ತೆ. ಆನ್ಸರ್ ಸಿನೋ ಪಾಸಿಬಿಲಿಟಿ ಇದೆ ಆಯಿತಾ. ಆಪ್ಷನ್ ಡಿ ನೋಡಿ. 2 ರೈಟ್ ಆ್ಯಂಗಲ್ ಅಂತೆ, ಎರಡು ಲಂಬಕೋನ ಅಂತ. ಎರಡು ಲಂಬಕೋನ ಅಂದರೆ ಒಂದು 90 ಡಿಗ್ರಿ, ಇನ್ನೊಂದು 90 ಡಿಗ್ರಿ ಆಯಿತಾ. ಇದು ಎಕ್ಸಾಕ್ಟ್ 180 ಡಿಗ್ರಿ ಬರುತ್ತೆ. ಎಕ್ಸಾಕ್ಟ್ 180 ಡಿಗ್ರಿ ಅಂದರೆ ಸ್ಟ್ರೈಟ್ ಆ್ಯಂಗಲ್ ಆಯಿತಾ. ಸ್ಟ್ರೈಟ್ ಆ್ಯಂಗಲ್ ಅಥವಾ ಸರಳ ಕೋನ ಆಯಿತಾ. ಇದು ಪಾಸಿಬಿಲಿಟಿ ಆಗಲ್ಲ ಆಯಿತಾ. ಇದು ಪಾಸಿಬಿಲಿಟಿ ಆಗಲ್ಲ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಡಿ. ಕ್ವಶನ್ ನಂಬರ್ 20 ನೋಡಿ. ಕ್ವಶನ್ ನಂಬರ್ 20ಲಿ ಏನು ಕೊಟ್ಟಿದ್ದಾನೆ ಅಂದರೆ, 4 ದೇಶ ಇಂಡಿಯಾ, ಪಾಕಿಸ್ತಾನ, ಇಂಗ್ಲೆಂಡು, ಆಸ್ಟ್ರೇಲಿಯಾ, 4 ದೇಶ ಕ್ರಿಕೆಟ್ ಮ್ಯಾಚ್ ಆಡಿರೋ ಡೀಟೇಲ್ ಕೊಟ್ಟಿದ್ದಾನೆ ಆಯಿತಾ. 4 ದೇಶಗಳು ಕ್ರಿಕೆಟ್ ಮ್ಯಾಚ್ ಆಡಿರೋ ಡೀಟೇಲ್ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಏನು ಕೇಳಿದ್ದಾನೆ ಅಂದರೆ, ಆಸ್ಟ್ರೇಲಿಯಾ ಪಾಕಿಸ್ತಾನ್ಗಿಂತ ಎಷ್ಟು ಮ್ಯಾಚ್ ಜಾಸ್ತಿ ಆಡಿದೆ ಅಂತ ಕೇಳಿದ್ದಾನೆ ಆಯಿತಾ. ಆಸ್ಟ್ರೇಲಿಯಾ ಪಾಕಿಸ್ತಾನಗಿಂತ ಎಷ್ಟು ಮ್ಯಾಚು ಜಾಸ್ತಿ ಆಡಿದೆ ಅಂತ ಕೇಳಿದ್ದಾನೆ ಆಯಿತಾ. ನೀವೇನು ಮಾಡಿ, ಆಸ್ಟ್ರೇಲಿಯಾದ ಮೇಲೆ ಸ್ಕೇಲ್ ಇಟ್ಕೊಳ್ಳಿ. ಸ್ಕೇಲ್ ಇಟ್ಕೊಂಡು ನೋಡಿ, ಆಸ್ಟ್ರೇಲಿಯಾ ಎಷ್ಟು ಮ್ಯಾಚ್ ಆಡಿದೆ? ಆಸ್ಟ್ರೇಲಿಯಾ 32 ಮ್ಯಾಚ್ ಆಡಿದೆ ಆಯಿತಾ. ನೀಟಾಗಿ ಸ್ಕೇಲ್ ಇಟ್ಕೊಂಡು ಚೆಕ್ ಮಾಡಿ, ನೋಡಿದ್ರೆ ಗೊತ್ತಾಗುತ್ತೆ. ಡಾಟೆಡ್ ಲೈನಲ್ಲಿ ಇಂಡಿಕೇಟ್ ಆಗಿದೆ. ಆಸ್ಟ್ರೇಲಿಯಾ 32 ಮ್ಯಾಚ್ ಆಡಿದೆ. ಪಾಕಿಸ್ತಾನ ಎಷ್ಟು ಮ್ಯಾಚ್ ಆಡಿದೆ? ಪಾಕಿಸ್ತಾನ ನೋಡಿ, ಪಾಕಿಸ್ತಾನ 24 ಮ್ಯಾಚ್ ಆಡಿದೆ ಆಯಿತಾ. ಪಾಕಿಸ್ತಾನ 24 ಮ್ಯಾಚ್ ಆಡಿದೆ ಅಂದರೆ ಮೈನಸ್ ಮಾಡಿದ್ರೆ ಏನು ಬರುತ್ತೆ? 8 ಬರುತ್ತೆ. ಇದರ ಅರ್ಥ ಆಸ್ಟ್ರೇಲಿಯಾ ಪಾಕಿಸ್ತಾನಗಿಂತ 8 ಮ್ಯಾಚು ಜಾಸ್ತಿ ಆಡಿದೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ ಬರುತ್ತೆ. ಆನ್ಸರ್ ಎ.